ನಾವು ಈ ರೀತಿಯಾಗಿ ಬರೋದಕ್ಕೆ ದೇವರ ಕೃಪೆಯನ್ನು ತೋರಿಸಿದ್ದಾರೆ. ಕಳೆದ ವಾರ ನಾವು ದೇವರ ವಾಕ್ಯವನ್ನು ಕೇಳಿದ್ವಿ. ಯಾರ ಬಗ್ಗೆ? ಸಾಮುವೇಲನ ಯಾವ ರೀತಿಯಾಗಿ ಲೋಕ ಸುವಾರ್ತಿಕರಣ ಮಾಡಬೇಕು ಅಂತ ಹೇಳಿ ಅವನ ನಾವು ಸಿದ್ಧ ಮಾಡಿಕೊಂಡ ಅಂತ ಹೇಳ್ಬಿಟ್ಟು, ಅವನ ಬಾಲ್ಯ ಕೂಡ ದೇವರ ಸೇವೆಗೋಸ್ಕರ ಸಿದ್ಧವಾಯಿತು ಅಂತ. ಸೊ ಇವತ್ತು ನಾವು ದಾವಿದನ ಬಾಲ್ಯದ ಬಗ್ಗೆ ನೋಡೋಣ. ದಾವಿದನ ಬಾಲ್ಯದ ಸಿದ್ಧತೆ ಎಂಬುದಾಗಿ ಸಾಮುವೇಲ 16:1-13 ನಾವು ಕೆಲವು ವಿಷಯಗಳನ್ನು ಕೇಳಿ ಅರ್ಥ ಮಾಡ್ಕೊಳ್ಳೋಣ. ನಾವು ಪ್ರತಿ ವಾರ ಪ್ರತಿದಿನ ದೇವರ ವಾಕ್ಯ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ತಿಳ್ಕೊತಾ ಇದ್ದೀವಿ. ವಾಕ್ಯ ಕೇಳೋದು ಏನಕ್ಕೆ? ನಡೆಯಾಗ್ತದೆ, ಹೌದಾ ಅಲ್ವ? ನಡೆದಿಲ್ಲ ಅಂದರೆ ಕೇಳೋದೇನಕ್ಕೆ? ಪ್ರಯೋಜನ ಇಲ್ಲ ತಾನೆ. ಆತ್ಮಿಕ ಕಿವುಡರಾಗಿರ್ತೀವಿ. ಅದಕ್ಕೆ ದೇವರು ಹೇಳೋದು ಕಿವಿಯುಳ್ಳವನು ಕೇಳಲಿ ಅಂತ ಹೇಳೋದು. ಎಲ್ಲರಿಗೂ ಕಿವಿಗಳಿದೆ, ಇಲ್ಲಿರೋರು ಯಾರಿಗಿಲ್ಲ? ಎಲ್ಲರಿಗೂ ಕೇಳಿಸ್ತಿದೆ ತಾನೆ? ಕೇಳಿಸ್ತಿದೆಯಾ ಇಲ್ವಾ? ಆದರೆ ಈಗ ಕೇಳಿಸೋದಲ್ಲ ಕಿವಿ ಇರೋದು ಅಂದರೆ ದೇವರ ವಾಕ್ಯವನ್ನು ಕೇಳಿ. ಈಗ ನಾನು ಒಂದು ಕೆಲಸನ ಹೇಳ್ತೀನಿ ಅಂದರೆ ಜೋಶೋ ಇಲ್ಲಿ ಬಾ ಅಂತ ಹೇಳಿ ಕರಿತೀನಿ ಅಂದರೆ ಅವನೇನು ಮಾಡಬೇಕು? ಅವನು ನಿಜವಾಗ್ಲೂ ಕಿವಿ ಇದೆ, ಕೇಳಿಸ್ತಿದೆ ಅಂದರೆ ಇಲ್ಲಿ ಬರಬೇಕು. ಒಂದು ವೇಳೆ ಅವನ ಕಿವಿನೂ ಇದೆ, ಕೇಳಿಸ್ತಾನೆ ಇದೆ, ಆದರೂ ಇಲ್ಲಿ ಬಂದಿಲ್ಲ ಅಂದರೆ ಅವನು ನನ್ನ ಲೆಕ್ಕದಲ್ಲಿ ಕಿವುಡಾನೆ. ನಾವು ಅಷ್ಟೇ ದೇವರ ವಾಕ್ಯಗಳನ್ನ ಕೇಳಿಸ್ಕೊಂಡು ನನಗೆ ಆ ವಾಕ್ಯ ಗೊತ್ತು, ನನಗೆ ಈ ವಾಕ್ಯ ಗೊತ್ತು, ಬೈಬಲ್ ಎಲ್ಲ ಗೊತ್ತು ನನಗೆ ಅಂದ್ಕೊಂಡು ಕೂಡ ಅದರಂತೆ ನಾವು ನಡೆದಿಲ್ಲ ಅಂದರೆ ಅದನ್ನೇ ನಾವು ಆತ್ಮಿಕ ಕಿವುಡರು, ಆತ್ಮಿಕ ಕುರುಡರಾಗಿರ್ತೀವಿ ಅಂತ ಅರ್ಥ. ದೇವರ ವಾಕ್ಯ ಕೇಳಿಸ್ಕೊಂಡು ಕೂಡ ಅದರಂತೆ ನಡೀದೇ ಇರೋರು ಅನ್ಯ ಜನರಿಗೆ ಸಮಾನನೇ, ಹೌದಾ ಅಲ್ವಾ? ಅನ್ಯ ಜನರಿಗೆ ಸಮಾನ ಅವರು. ನಿನಗೆ ವಾಕ್ಯ ಗೊತ್ತಿದ್ದು ನೀನು ಇಷ್ಟೇ ನಡೀತಿದ್ಯಾ, ಅವ್ರ ವಾಕ್ಯ ಗೊತ್ತಿಲ್ಲದೆ ಅವ್ರು ಇಷ್ಟೇ ನಡೀತಾ ಇದ್ದಾರೆ. ವ್ಯತ್ಯಾಸ ಏನಿದೆ? ಎರಡೂ ಒಂದೇ. ಸೊ ಇಲ್ಲಿ ದಾವಿದನ ಬಗ್ಗೆ ನಾವು ನೋಡುವಾಗ ಚಿಕ್ಕ ವಯಸ್ಸಿನಲ್ಲೇ ಅವನು ದೇವರಿಗೋಸ್ಕರ ಸಿದ್ಧನಾದ, ದೇವರ ವಿಷಯಗಳಿಗಾಗಿ ಸಿದ್ಧನಾದ. ಲೋಕವೆಲ್ಲ ಒಂದ್ ಕಡೆ ಹೋಗ್ತಾ ಇದೆ, ಪ್ರಪಂಚವೆಲ್ಲ ಒಂದ್ ಕಡೆ ಹೋಗ್ತಾ ಇದೆ, ಆದ್ರೆ ಅವನ ಒಂದ್ ಕಡೆ. ಆಮೇಲೆ ಲೋಕವನ್ನ, ಈಗ ನಾವೆಲ್ಲರೂ ಈ ಲೋಕದಲ್ಲಿ ಇದೀವಿ, ಈ ಲೋಕವನ್ನು ಬಿಟ್ಟು ನಾವು ಹೋಗಕ್ ಆಗಲ್ಲ. ಅಂದ್ರೆ ಈ ಲೋಕದಿಂದ ತಪ್ಪಿಸ್ಕೊಂಡು ನಾವು ದೂರ ಹೋಗಕ್ ಆಗಲ್ಲ. ಎಲ್ಲಿ ಹೋದ್ರು ಕೂಡ ನಾವು ಅನ್ಯ ಜನರ ಮಧ್ಯದಲ್ಲೇ ಬದುಕಬೇಕಾಗುತ್ತೆ. ಈ ಊರು ಬಿಟ್ಟು ಇನ್ನೊಂದು ಊರು ಹೋದ್ರು ಕೂಡ ನಾವು ಅನ್ಯ ಜನರ ಮಧ್ಯದಲ್ಲೇ ಬದುಕಬೇಕಾಗುತ್ತೆ. ಪಾಪ ಶಾಪಗಳಲ್ಲಿ ವಿಗ್ರಹದಲ್ಲಿರುವ ಜನರ ಮಧ್ಯದಲ್ಲೇ ನಾವು ಇರಬೇಕಾಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ನಾವು ಈ ಭೂಲೋಕದಲ್ಲಿ ಅನ್ಯ ಜನರ ಮಧ್ಯದಲ್ಲಿ ದೇವರು ನಮ್ಮನ್ನು ಇರಿಸಿರೋದು ಅವ್ರನ್ನ ಹಿಂಬಾಲಿಸೋಕ್ಕಲ್ಲ, ಅವ್ರನ್ನ ಬದಲಾಯಿಸದೆ. ಒಬ್ಬರು ಬಾಯಲು ಆಮೇಲೆ ಮತ್ತೆ ಏನಕ್ಕಿರೋದು? ನಾವು ಅವ್ರನ್ನ ಬದಲಾಯಿಸೋದಕ್ಕೆ. ಏನು ಗಿರಿವದ ಏನಕ್ಕಿರೋದು? ನಾವು ಅವ್ರಂತೆ ನಡ್ಕೊಳಕ ಅಥವಾ ಅವ್ರನ್ನ ದೇವರಂತೆ ಬದಲಾಯಿಸೋದಕ್ಕ? ದೇವ್ರ ಮಾರ್ಗದಲ್ಲಿ ಅವ್ರನ್ನ ತರೋದಕ್ಕೆ. ಆಮೇಲೆ ಅರ್ಥ ಆಯ್ತಾ ಹೇಳಿದ್ದು? ಅದೇ ಮರ ನಮ್ಮೂರಲ್ಲಿ ಅದು ಮಾಡ್ತಾರೆ, ನಮ್ಮೂರಲ್ಲಿ ಇದು ಮಾಡ್ತಾರೆ, ನಾನ್ ಮಾಡಿಲ್ಲ ಅಂದ್ರೆ ಹೇಗೆ? ಅದೇ ನಮ್ಮ ವಿಶ್ವಾಸಿಗಳ ಬಲಹೀನತೆ. ಊರವರೆಲ್ಲ ಒಂದ್ ಮಾಡ, ನಾವೇ ಒಂದ್ ಮಾಡಕ್ಕಾಗುತ್ತಾ? ನೀನೇ ಒಂದ್ ಮಾಡ್ಬೇಕು. ನಿನ್ನ ಜೀವನನೇ ಬೇರೆ. ಆಮೇಲೆ ಅದನ್ನ ನೀನು ಅರ್ಥ ಮಾಡ್ಕೋಬೇಕಾಗಿರೋದು. ಇಲ್ಲ ನಾನು ಎಲ್ಲರೂ ಹೋಗೋ ದಾರಿಯಲ್ಲೇ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಮತ್ತೆ ನೀನು ಆತ್ಮಿಕ ಕುರುಡನಾಗಿಲ್ಲದೆ ಇನ್ನೇನು? ಅವ್ರಿಗೂ ನೀವೇನೈತೆ ಸತ್ಯ ಗೊತ್ತಿದ್ದು ನಿನ್ನ ಜೀವನ ಬದಲಾಗಿಲ್ಲ, ಅವ್ರ ಸತ್ಯ ಗೊತ್ತಿಲ್ಲದೆ ಅವ್ರು ಮಾಡ್ತಾ ಇದ್ದಾರೆ. ಇದೇ ದೊಡ್ಡ ಶಾಪ. ಅಂದ್ರೆ ಸುವಾರ್ತೆ ಗೊತ್ತಿಲ್ಲದೆ ಏನೋ ಈ ತರ ನಡ್ಕೊಳ್ತಿದೀವಿ ಅಂದ್ರೆ ಬೇರೆ ವಿಷಯ. ಗೊತ್ತಿದ್ದು ನಾವು ನಡ್ಕೊಳ್ತೀವಲ್ಲ. ಹಾಗಾಗಿ ಈ ಪರಿಚಯದಲ್ಲಿ 3 ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸಿದ್ಧತೆ ತುಂಬಾ ಮುಖ್ಯ ಅಂತ ಹೇಳಿ. ಹಾಗಾದ್ರೆ ದೇವರ ಮಕ್ಕಳಾಗಿ ನಾವು ಯಾವ ವಿಷಯದಲ್ಲಿ ಸಿದ್ಧರಾಗಬೇಕು, ಯಾವ ವಿಷಯಗಳನ್ನ ಸಿದ್ಧತೆ ಮಾಡ್ಕೋಬೇಕು, ಅದನ್ನ ನಾವು ಸ್ವಲ್ಪ ಗಮನಿಸೋಣ. ದಯಮಾಡಿ ಎಲ್ಲರೂ ಈ ಕಡೆ ಗಮನಿಸಿ. ಮೊದಲು
ಆತ್ಮಿಕ ಶಿಖರ ಅಂತೀವಿ, ಅದನ್ನ ಸಿದ್ಧತೆ ಮಾಡ್ಕೋಬೇಕು. ಅಂದ್ರೆ ಆತ್ಮಿಕ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ. ಶಿಖರ ಅಂದ್ರೆ ಏನು? ನಾನು ಅನೇಕ ಸಲ ಹೇಳಿದ್ದೀನಿ, ಒಂದು ಎತ್ತರವಾದ ಸ್ಥಳ. ಮೊನ್ನೆ ವಾಯನಾಡು ಕೇರಳದಲ್ಲಿ ಭೂಕುಸಿತ ಆಯಿತು ಅಂತ ಹೇಳ್ಬಿಟ್ಟು ಗುಡ್ಡಗಾಡಲ್ಲಿ ಜನ ಬದುಕ್ತಾ ಇದ್ದಾರೆ. ಗುಡ್ಡ ಮಧ್ಯರಾತ್ರಿ 12, 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಗುಡ್ಡ ಕುಸಿದಿರೋದು, ಎಲ್ಲರೂ ಒಳ್ಳೆ ನಿದ್ರೆಯಲ್ಲಿರುವಾಗ. ಈಗ ಹೆಚ್ಚು ಕಮ್ಮಿ ಬೆಳಗ್ಗೆ ನಾನು ನ್ಯೂಸ್ ನೋಡಿದ ಹಾಗೆ 354 ಜನ ಏನೋ ಸತ್ತಿದ್ದಾರೆ. 400 ಕುಟುಂಬಗಳಿದ್ದಂಥ ಒಂದು ಜಾಗ, 400 ಕುಟುಂಬಗಳಿದ್ದಂಥ ಜಾಗದಲ್ಲಿ ಅದು ಆ ರೀತಿ ಆಗ್ಬಿಟ್ಟು ರಾತ್ರಿ ಆ ಫೋಟೋಸು, ಆ ಜನ ಸತ್ತಿದ್ದಂಥ ಪರಿಸ್ಥಿತಿಗಳನ್ನ ನೋಡುವಾಗ ದುಃಖ ಅನಿಸುತ್ತೆ. ಒಂದು ಚಿಕ್ಕ ಮಗುವನ್ನ ಗೋದಲೆಯಲ್ಲಿ ಹಾಕೊಂಡು ತಾಯಿ ಮತ್ತೆ ಮಗು ಇಬ್ರು ಅಲ್ಲೇ ಸತ್ತಿದ್ದಾರೆ. ಅಜ್ಜಿ ಮಗು ಸತ್ತಿದ್ದಾರೆ. ಈ ಥರ ಹೇಳ್ತಾ ಹೋದರೆ ಭಯಂಕರವಾದ ಒಂದು ಸಾವುಗಳು ಆಗಿದೆ. ಆದರೆ ಒಬ್ಬ ವ್ಯಕ್ತಿ ಚಾಮರಾಜನಗರದಿಂದ ಹೋಗಿ ಅಲ್ಲಿ ಕೆಲಸಕ್ಕಾಗಿ ಅಲ್ಲಿದ್ದ. ರಾತ್ರಿ ಹೊತ್ತು ದನ ಕರುಗಳು ಕೂಗ್ತಾ ಇರೋದನ್ನ ನೋಡ್ಬಿಟ್ಟು ಎದ್ದು ಹೋದಾಗ ನೀರೆಲ್ಲ ಬಂದಿತ್ತು ಕೊಟ್ಟಿಗೆ. ಅದಕ್ಕೆ ಅವನೇನು ಮಾಡ್ದ, ಆ ದನ ಕರುಗಳೆಲ್ಲ ಬಿಚ್ಚಾಗ್ತಾ ಇದ್ದಾನೆ, ಕಟ್ಟಿದ್ನಲ್ಲ ಅದೆಲ್ಲ ಬಿಚ್ತಾನೆ. ನೀರೆಲ್ಲ ಅವ್ರ ಸ್ವಂತ ತನಕ ಬರೋದಕ್ಕೆ ಶುರು ಮಾಡ್ತಾರೆ. ಅದನ್ನೆಲ್ಲ ಬಿಚ್ಚಿಬಿಟ್ಟು ಅವ್ರ ತಾಯಿನ ಕರ್ಕೊಂಡು ಪಕ್ಕದಲ್ಲಿ ಒಂದು ಎತ್ತರವಾದ ಗುಡ್ಡ ಇದೆ, ಅಲ್ಲಿ ಹೋದ್ರೆ ಸುಮಾರು ಒಂದು 100-120 ಜನ ಅಲ್ಲಿ ಸೇರ್ಕೊಂಡ್ರು ಮಧ್ಯರಾತ್ರಿ. ಕರ್ತಲೆ ಅಂದರೆ ಕರ್ತಲೆ, ಕರೆಂಟ್ ಇಲ್ಲ, ಏನು ನಡೀತಿದೆ ಅಂತ ಗೊತ್ತಿಲ್ಲ. ಆದರೆ ಮಳೆ ನೀರು ಬರ್ತಿದೆ ಅಂತ ಮಾತ್ರ ಗೊತ್ತು. ಬೆಳಗ್ಗೆ 6-6:30 ಎದ್ದು ನೋಡಿದ್ರೆ ಬೆಳಕರಿಯುವಾಗ ಅವ್ರ ಊರೇ ಇದ್ದಿದ್ದು, ಊರೇ ಕೊಚ್ಕೊಂಡು ಹೋಗಿದ್ದ. ಆದರೆ ನಾನು ಇದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಒಂದು ಎತ್ತರವಾದ ಸ್ಥಳಕ್ಕೆ ಅವ್ರು ಹೋಗಿದ್ರಿಂದ ಅವ್ರು ಬಚಾವಾದರು, ಅವ್ರು ಉಳ್ಕೊಂಡು ಅಂತ ಹೇಳಿ ಅದನ್ನು ನಾವು ಶಿಖರ ಅಂತೀವಿ. ಒಂದು ಎತ್ತರವಾದ ಸ್ಥಳಕ್ಕೆ ಹೋದಾಗ ಮಾತ್ರ ನಾವು ಉಳಿಯೋಕ್ಕಾಗುತ್ತೆ, ಮತ್ತು ಇತರನ್ನು ಕೂಡ ಉಳಿಸೋಕ್ಕಾಗುತ್ತೆ ಅಂತ. ಇದು ಆತ್ಮಿಕವಾದ ಶಿಖರವಾಗಿ ನಾವು ಇರಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಅರ್ಥ ಮಾಡ್ಕೊಳ್ಳೋಕೆ ಹೇಳ್ತೀನಿ. ದಾವೀದನು ಆತ್ಮಿಕವಾಗಿ ಸಿದ್ಧನಾದ. ಹೇಗೆ ಅಂದರೆ ಅವನು ದೇವರಲ್ಲಿ ನಂಬಿಕೆ ಇಡ್ತಿದ್ದ. ಆಮೇಲೆ ಯಾರಲ್ಲಿ ನಂಬಿಕೆ ಇಡ್ತಿದ್ದ? ದೇವರಲ್ಲಿ ನಂಬಿಕೆ ಇಡ್ತಿದ್ದ. ಎಲ್ಲರಿಗಿಂತ ಮುಖ್ಯ ದೇವರಲ್ಲಿ. ತಂದೆ ತಾಯಿ, ಅಣ್ಣ ತಮ್ಮದ, ಕುಟುಂಬದ, ದೇಶ, ಪ್ರತಿಯೊಂದಕ್ಕಿಂತ ಆ ಒಂದು ದಾವೀದ ಮೊದಲನೇ ಸ್ಥಾನ ಕೊಡ್ತಾ ಇದ್ದದ್ದು ದೇವರಿಗೆ. ಅದೇ ಆತ್ಮಿಕ ಶಿಖರ. ನೀನು ಆತ್ಮಿಕ ವ್ಯಕ್ತಿನ, ನಿನ್ನ ಆತ್ಮಿಕ ಜೀವನ ಚೆನ್ನಾಗಿದೆಯಾ ಅಂದ್ರೆ ನಿನ್ನ ಜೀವನದಲ್ಲಿ ದೇವರಿಗೆ ಮಾತ್ರನೇ ಮೊದಲನೇ ಸ್ಥಾನ ಕೊಡ್ಬೇಕಾಗಿದೆ. ದಾವೀದನು ಅದೇ ರೀತಿ ದೇವ್ರಿಗೆ ಮಾತ್ರನೇ ಅವ್ನು ಮೊದಲನೇ ಸ್ಥಾನ ಕೊಟ್ಟಿದ್ದು. ದೇವರಿಗಿಂತ ನೀನು ನಿಜವಾಗ್ಲೂ ಆತ್ಮಿಕ ವ್ಯಕ್ತಿಯಾಗಿದ್ರೆ ದೇವರಿಗಿಂತ ಮೇಲೆ ಯಾರಿಗೂ ಇಡೋದಿಲ್ಲ. ಆಮೇಲೆ ದೇವರಿಗಿಂತ ಮೇಲೆ ಯಾರಿಗೂ ಇಡೋದಿಲ್ಲ. ಈ ಒಂದು ದಾವೀದ ಆ ರೀತಿ ಸಿದ್ಧನಾದ. ಒಂದು ಉದಾಹರಣೆ ಹೇಳ್ತೀನಿ, ಇವನು ಯಾವ ರೀತಿ ಆತ್ಮಿಕವಾಗಿ ಸಿದ್ಧನಾಗಿದ್ದ ಅನ್ನೋದಕ್ಕೆ. ಅವನು ಆತ್ಮಿಕನಾಗಿ ದೇವರಲ್ಲಿ ಬಲವಾಗಿದ್ರು ಕೂಡ ಕುರಿ ಮೇಯಿಸ್ಕೊಂಡು ಇದ್ದಿದ್ದವನು. ಆದ್ರೆ ಇನ್ನೂ 7 ಜನ ಅವನ ಅಣ್ಣ ತಮ್ಮಂದರು ತುಂಬಾ ದಷ್ಟಪುಷ್ಟವಾಗಿ 8% ಚೆನ್ನಾಗಿದ್ರು. ಅವರೆಲ್ಲ ಸೌಲನ ಜೊತೆಗೆ ಸೈನ್ಯದಲ್ಲಿ ಸೇರ್ಕೊಂಡು ಯುದ್ಧ ಮಾಡ್ತಾ ಇದ್ರು. ಗೋಲಿಯಾತನು ಬಂದಿದ್ದಾನೆ, 12ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. 1 ಗೋಲಿಯಾತನು ಬಂದಿದ್ದಾನೆ, ಫಿಲಿಸ್ಟಿಯರ ಸೈನ್ಯ ಬಂದಿದೆ. 40 ದಿನಗಳು ಹಗಲು ರಾತ್ರಿ ಗೋಲಿಯಾತ ಬಂದು ಕೂಗ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಾದ್ರೂ ಗಂಡಿಸಿದ್ರೆ ನನ್ನ ಮೇಲೆ ಬಂದು ಯುದ್ಧ ಮಾಡಲಿ, ನನ್ನನ್ನು ನಾವು ಸೋಲ್ಸೋದಾದ್ರೆ ನನ್ನ ಮಗಳನ್ನು ಮದುವೆ ಮಾಡೋದಾದ್ರೆ ನನ್ನ ದೇಶದಲ್ಲಿ ಅರ್ಧ ದೇಶವನ್ನು ಅವನಿಗೆ ಕೊಡ್ತೀನಿ ಅಂತ. ದಿನ ಬೆಳಗ್ಗೆ ಸಂಜೆ ಬರೋದು ಅವ್ನು ಕೂಗಾಡೋದು, ದಿನ ಬೆಳಗ್ಗೆ ಸಂಜೆ ಬರೋದು ಕೂಗೋದು. ಅಲ್ಲಿ ಸೌಲನಿದ್ದಾನೆ, ಅಲ್ಲಿ ದೊಡ್ಡ ಸೈನ್ಯ ಇದೆ, ಅಧಿಕಾರಿಗಳು, ಆ ಸೈನ್ಯಾಧಿಕಾರಿಗಳೆಲ್ಲ ಇದ್ದಾರೆ. ಒಬ್ಬರಿಗೂ ಕೂಡ ಶಕ್ತಿ ಸಾಲಿಲ್ಲ. ಅಂದ್ರೆ ಆತ್ಮಿಕವಾದ ಒಬ್ಬ ವ್ಯಕ್ತಿಗೆ, ದೇವರ ಒಂದು ಬಲವನ್ನು ಹೊಂದಿರುವಂತ ವ್ಯಕ್ತಿಗೆ ಸಮಸ್ಯೆಯಾಗಿ ಕಾಣಲ್ಲ, ಅದು ಆಶೀರ್ವಾದವಾಗಿ ಕಾಣುತ್ತೆ. ಆಮೇಲೆ ಸೊ ಅಲ್ಲಿ ದಾವೀದನು ಬರ್ತಾನೆ. ದಾವೀದನು ಬಂದಲ್ಲಿ ನೋಡುವಾಗ ಪರಿಸ್ಥಿತಿ ಎಲ್ಲ ತುಂಬಾ ಘೋರವಾಗಿರುತ್ತೆ. ದೇವರ ನಾಮವನ್ನು ದೂಷಣೆ ಮಾಡ್ತಾ ಇದ್ದಾನೆ ಅವನು. ದಾವೀದ ಅದೇ ಹೇಳೋದು, ಅರೆ ಇವನು ಅವನು ಹೇಳೋದೇನು, ಈ ಒಬ್ಬ ಅನ್ಯ ವ್ಯಕ್ತಿ, ಇವನು ನಮ್ಮ ದೇವರ ಮಕ್ಕಳನ್ನ ಅವಮಾನ ಪಡಿಸ್ತಾರಲ್ಲ, ಕೇಳಿಸ್ಕೊಂಡು ಹೇಗಿದ್ರೆ ನೀವು. ಚಿಕ್ಕ ಹುಡುಗ ಅವನು, ಇನ್ನೂ ಮೀಸೆನೂ ಬಂದಿಲ್ಲ, ಬಂದ್ಬಿಟ್ಟು ನಾನು ಯುದ್ಧಕ್ಕೆ ಹೋಗ್ತೀನಿ. ಅಲ್ಲಿ ರಾಜ ಮತ್ತೆ ಸೈನಿಕರೆಲ್ಲರೂ ಕೂಡ ಭಯ ಪಟ್ಕೊಂಡು ಗುಹೆಗಳಲ್ಲಿ, ಬಂಡೆ ಸಂದಿಗಳಲ್ಲಿ ಬಚ್ಚಿಟ್ಕೊಂಡಿದ್ರೆ, ಈ ಹುಡುಗ ಬಂದವನೇ ಹೇಳ್ತಾನೆ ನಾನು ಯುದ್ಧಕ್ಕೆ ಹೋಗ್ತೀನಿ.
ಆಮೇಲೆ ಅಲ್ಲಿ ನೋಡೋರೆಲ್ಲ ನಗ್ತಾರೆ, ಅವ್ರಿಗೇನು ಗೊತ್ತು ಒಳಗಡೆ ಯಾರಿದ್ದಾರೆ ಅಂತ. ಆಮೇಲೆ ಅವನು ಯಾರು ಏನು ಅಂತ ಅವನಿಗೆ ಗೊತ್ತು, ಅವನು ಯಾರು ನಂಬಿದ್ದಾನೆ ಅಂತ ಅವನಿಗೆ ಗೊತ್ತು. ಅದು ಆತ್ಮಿಕ ಒಂದು ಬಲ, ಆತ್ಮಿಕವಾಗಿ ಸಿದ್ಧನಾಗಿದೆ. ಅವನು ಹೇಳೋದು ಆ ಗೋಲಿಯಾತನಿಗೆ ಯುದ್ಧಕ್ಕೆ ಹೋಗುವಾಗ, ನೀನು ಕತ್ತಿ ಬಿಲ್ಲು ಬಾಣಗಳಿಂದ ಬರ್ತಿದ್ಯಾ, ಬರ್ಚಿಂದ ಬರ್ತಿದ್ಯಾ, ನಾನು ನನ್ನ ದೇವರ ಯೆಹೋವನ ಹೆಸರಿನಲ್ಲಿ ಬರ್ತಿದ್ದೆ. ಆಮೇಲೆ ದೇವರ ಹೆಸರೇ ನಮಗೆ ಬಲ, ಬಲವಾದ ಬುರುಜು. ದೇವರ ನಾಮಕ್ಕೆ ಸ್ತೋತ್ರ. ಸೊ ಅವನ ಆ ರೀತಿ ಸಿದ್ಧನಾಗಿದ್ದ. ಸೌಲನು ಸಿದ್ಧನಾಗದೆ ಇರೋದಕ್ಕೆ ಅವನು ಕೇವಲ ಒಬ್ಬ ವ್ಯಕ್ತಿ ಗೋಲಿಯಾತನ ಜಯಿಸಕ್ಕಾಗಲಿಲ್ಲ, ಎದುರಿಸ್ಲಿಕ್ಕಾಗಲಿಲ್ಲ. ಅವನು ರಾಜ, ಆಕ್ಚುಲಿ ಸೌಲನ್ ರಾಜನಾಗಿದ್ದ. ಅವನ ಆತ್ಮಿಕ ಶಿಖರವಾಗಿರ್ಲಿಲ್ಲ, ಆತ್ಮಿಕ ಸಿದ್ಧತೆ ಇರಲಿಲ್ಲ ಅವನಿಗೆ. ಏನೋ ಅವನ ಅಪ್ಪನ ಕತ್ತೆಗಳ ತೊಳೆದೋಯ್ತು ಅಂತ ಹುಡ್ಕೊಂಡು ಬಂದಿದ್ದ. ಆ ಸಮಯದಲ್ಲಿ ಇಸ್ರಾಯೇಲ್ ಬೇರೆ ದೇವರನ್ನ ಮರ್ತು ಬಿಟ್ಟಿದ್ರು, ಅವ್ರವ್ರ ಇಷ್ಟಕ್ಕೆ ಅವ್ರು ನಡ್ಕೊಳ್ತಾ ಇದ್ರು. ಅಂತ ಸಮಯದಲ್ಲಿ ಅವರೆಲ್ಲರೂ ಸಮಯದ ಹತ್ರ ಬಂದು ನಮಗೂ ಒಬ್ಬ ರಾಜ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ರಾಜ ಇದ್ದಾರೆ, ನಮಗೂ ಒಬ್ಬ ರಾಜ ಬೇಕು. ದೇವ್ರು ಹೇಳ್ತಾರೆ, ನಾನೇ ನಿಮಗೆ ರಾಜನಾಗಿದ್ದೇನಲ್ಲ. ಯಾವ ರಾಜ ನಿಮ್ಮನ್ನ ಐಗುಪ್ತದಿಂದ ಬಿಡಿಸಿದ್ದು? ಫಾರೋವನ ಮೇಲೆ ಯುದ್ಧ ಮಾಡಿ ಯಾರು ಬಿಡಿಸಿದ್ದು? ನಾನಲ್ವಾ? ಅರಣ್ಯದಲ್ಲಿ ನಡೆಸಿದ್ದು ಯಾರು? ನಾನಲ್ವಾ? ರಾಜರುಗಳು ಎಷ್ಟು ದೇಶಗಳು ಒಟ್ಟಾಗಿ ಬಂದು ಕೂಡ ಅವ್ರನ್ನ ಜಯಿಸಿದ್ದು ಯಾರು? ನಾನಲ್ವಾ? ನೀವು ಸುಮ್ಮನೆ ಇದ್ರಿ, ನಾನು ಯುದ್ಧ ಮಾಡಿ ನಿಮ್ಮನ್ನ ಎಲ್ಲಾ ಕೆಳಗಡೆಯಿಂದ ಬಿಡಿಸಿದಲ್ಲ. ಈಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂದ್ರೆ ಬೇಡ, ನಮ್ಗೆ ರಾಜ ಬೇಕು. ಎಂತ ರಾಜನ ಆರಿಸ್ಕೊಂಡು? ಸೌಲನಂತ ರಾಜನ ಆರಿಸ್ಕೊಂಡು, ಒಬ್ಬ ವ್ಯಕ್ತಿಯ ಜೊತೆಗೆ ಹೋಗಿ ನಿಲ್ಲದಕ್ಕಾಗದೇ ಇರುವಂತ ರಾಜನ ಆರಿಸ್ಕೊಂಡು. ನಮ್ಮ ಆಯ್ಕೆಗಳು ಈ ತರ ಇರುತ್ತೆ. ದೇವ್ರು ನಾನೇ ನಿಮ್ ಜೊತೆಗಿದ್ದೀನಿ ಅಂದ್ರೆ ಬೇಡ, ನಂಬಿಕೆ ಇರಲ್ಲ ನಮಗೆ. ಸೊ ಶಾರೀರಿಕವಾದ ಸಿದ್ಧತೆಗಿಂತ ಆತ್ಮಿಕವಾದ ಸಿದ್ಧತೆ ತುಂಬಾ ಮುಖ್ಯವಾಗುತ್ತೆ. ಆಮೇಲೆ ದೇವರ ವಿಷಯದಲ್ಲಿ ನಾವು ಬಲವಾಗಿರುವಾಗ ಇದು ಮಾಡಬೇಡ ಅಂದ್ರೆ ಅದು ಮಾಡಲ್ಲ, ಇದು ಮಾಡ್ತೀನಿ ಅಂದ್ರೆ ಅದು ಮಾಡ್ತೀನಿ. ವಾಕ್ಯಕ್ಕೆ ನಾವು ವಿಧೇಯರಾಗಬೇಕಾಗಿದೆ. ಇಲ್ಲಿ ದಾವೀದನು ಆ ರೀತಿ ಜೀವನ ಮಾಡ್ತಾ ಎಂಬುದಾಗಿ ನೋಡ್ತೀವಿ. ಅದಕ್ಕೋಸ್ಕರ ಅವನು ದೇವರ ಆರಾಧನೆ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರಲ್ಲಿ ಅವನು ಬಲವಾಗಿದ್ದ. ಕೀರ್ತನೆ 23 ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದು, ಯೆಹೋವನೇ ನನ್ನ ಕುರುಬನು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದ. ಅವನಲ್ಲಿ ಬಲ, ಅವನಲ್ಲಿ ಶಕ್ತಿ, ಅವನಲ್ಲಿ ಏನೇ ಸಾಮರ್ಥ್ಯಗಳಿದ್ರು ಕೂಡ ಯೆಹೋವನಲ್ಲಿ ನಂಬಿಕೆ ಇಟ್ಟವನು. ಆಮೇಲೆ ಯೇಸುವನ್ನೇ ಯಾರು ನಂಬಿಕೊಳ್ತಾರೋ, ಯೇಸುವಲ್ಲೇ ಅವರ ನಂಬಿಕೆ ನಿಡ್ತಾರೋ ಅವರು ಆತ್ಮಿಕ ವ್ಯಕ್ತಿಗಳು. ಆಮೇಲೆ ಎರಡನೇ ಸಿದ್ಧತೆ ಏನಾಗಿರ್ಬೇಕು ನಮ್ದು ಅಂತ ಹೇಳಿದ್ರೆ ಕೌಶಲ್ಯ ಶಿಖರ ಅಂತ ಹೇಳ್ತೀವಿ. ಕೌಶಲ್ಯದ ಸಿದ್ಧತೆ. ಏನದು ಕೌಶಲ್ಯ ಅಂತ ಹೇಳಿದ್ರೆ ಇಂಗ್ಲಿಷಲ್ಲಿ ಸ್ಕಿಲ್ ಅಂತ ಹೇಳ್ತೀವಿ. ಒಂದು ತಲಾಂತ ಅದು. ದೇವರು ಪ್ರತಿಯೊಬ್ಬರು ಕೂಡ ತಲಾಂತುಗಳನ್ನ ಕೊಟ್ಟಿರ್ತಾರೆ, ಈ ಕೌಶಲ್ಯಗಳನ್ನ ಕೊಟ್ಟಿರ್ತಾರೆ. ನಿನ್ನಲ್ಲಿ ಯಾವ ಕೌಶಲ್ಯ ಇದೆ, ನಿನ್ನ ಮಕ್ಕಳಲ್ಲಿ ಯಾವ ಕೌಶಲ್ಯ ಇದೆ? ದಾವೀದನು ಅವನ ಕೌಶಲ್ಯ, ಅವನೇನು ಯುದ್ಧ ವಿದ್ಯೆಗಳನ್ನೆಲ್ಲ ಕಲ್ತಿಲ್ಲ. ದಾವೀದನು ಯುದ್ಧ ವಿದ್ಯೆಗಳು ಕಲ್ತಿರ್ಲಿಲ್ಲ. ಅವನು ಒಂದೇ ಒಂದು ಇದು ಗೊತ್ತು, ಕೌಶಲ್ಯ, ಒಂದು ಸ್ಕಿಲ್ ಇದ್ದಿದ್ದೇನದು? ಆ ಕವಣೆ ಇರುತ್ತಲ್ಲ, ಗೊತ್ತಲ್ಲ ನಿಮ್ಗೆಲ್ಲ, ಆ ಕವಣೆಯಲ್ಲಿ ಕಲ್ಲಿಟ್ಟು ಬೀಸ್ ಹೊಡಿಯೋದು, ಅದೊಂದು ಗೊತ್ತು. ಎಷ್ಟು ದೂರದಲ್ಲಿದ್ರು ಕೂಡ ಗುರಿ ಮಾಡಿ ಹೊಡಿತಾ ಇದ್ರು. ಎಲ್ಲೋ ಒಂದು ಕೆಳಗಡೆ ಇದ್ಕೊಂಡು ಒಂದು ಬೆಟ್ಟದ ಮೇಲಿದ್ದಂತ ಗೋಲಿಯಾತನನ್ನ ಗುರಿ ಇಟ್ಟು ಒಂದೇ ಕಲ್ಲಿಂದ ಹೊಡಿತಾನಂದ್ರೆ ಅವನು ಎಷ್ಟು ಮಟ್ಟಿಗೆ ಸಿದ್ಧನಾಗಿದ್ದ ಆ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು. ನಿನಗೆ ಯಾವ ತಲಾಂತನ ದೇವ್ರು ಕೊಟ್ಟಿದ್ದಾರೋ, ಒಬ್ಬರಿಗೆ 1, ಒಬ್ಬರಿಗೆ 2, ಒಬ್ಬರಿಗೆ 5, ಈ ತರ ದೇವ್ರು ಕೊಟ್ಟಿದ್ದಾರೆ. ಆದ್ರೆ ಒಂದು ಇಲ್ಲದೆ ಅಂತೂ ಯಾರು ಇಲ್ಲ. ವಾಕ್ಯದ ಪ್ರಕಾರ ಕನಿಷ್ಠ ಒಂದು ತಲಾಂತ ಆದ್ರೂ ನಿನಗಿರುತ್ತೆ. ಅದನ್ನ ನೀನ್ ಏನ್ ಮಾಡ್ಕೋಬೇಕು? ಡೆವಲಪ್ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು. ಯಾರಿಗೋಸ್ಕರ? ದೇವರಿಗೋಸ್ಕರ ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ ನಿನ್ನ ಮಕ್ಕಳಲ್ಲಿ ಯಾವ ಒಂದು ತಲಾಂತ ಇದೆ, ಹಾಡೋ ತಲಾಂತ ಇದೆಯಾ, ಅದ್ರಲ್ಲಿ ಅವ್ರನ್ನ ಬೆಳೆಸ್ಬೇಕು. ಒಂದ್ ವೇಳೆ ಸ್ಪೋರ್ಟ್ಸ್ ಅಲ್ಲಿ ಇದೆಯಾ, ಆ ಯಾವ ಸ್ಪೋರ್ಟ್ಸ್ ಅಲ್ಲಿ ಅವ್ರ ಆಸಕ್ತಿ ಇದೆಯೋ. ಈಗಿನ ಕಾಲದಲ್ಲಿ ಏನಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಬರೀ ಓದೋದಕ್ಕೆ ಮಾತ್ರ ಪ್ರೆಷರ್ ಆಗ್ತಾ ಇರ್ತಾರೆ ಸಿಟಿಗಳಲ್ಲಿ. ಓದು 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 ಅಂತ. ಓದದೇ ಇದ್ರೆ ಅವ್ರ ಜೀವನ ಹಾಳಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಊಹೆ ಮಾಡ್ಕೊಳ್ತಾರೆ. ಅಲ್ಲ, ಎಲ್ಲ ಡಿಗ್ರಿ ಮಾಡ್ಕೊಂಡು ಪಾಪ ಬೋಂಡ ಬೇಯಿಸ್ಕೊಂಡಿದ್ದಾರೆ ಎಷ್ಟು ಡಿಗ್ರಿಗಳು, ಡಬಲ್ ಡಿಗ್ರಿಗಳು ಮಾಡ್ಕೊಂಡು ಚೆನ್ನಾಗಿ ಓದ್ಕೊಂಡೆ ಕೆಲಸ ಕಾರ್ಯ. ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಇದೆ, ಉದ್ಯೋಗಗಳಿಲ್ಲ. ಓದ್ಕೊಂಡಿರೋರ್ಗೇನೆ ಎಷ್ಟೋ ಜನರಿಗೆ ಕೆಲಸಗಳಿಲ್ಲದೆ ಕೂತಿದ್ದಾರೆ. ಓದೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಅದೊಂದೇ ಜೀವನಕ್ಕೆ ಆಧಾರ ಅನ್ನೋ ರೀತಿಯಲ್ಲಿ ನಾವು ಬೆಳೆಸಬಾರ್ದು.
ಇವತ್ತು ಎಜುಕೇಶನ್ ಫೇಲ್ ಆಗಿರೋರೆ ಬಿಸ್ನೆಸ್ ಅಲ್ಲಿ ಪ್ರಪಂಚದಲ್ಲಿ ಸಕ್ಸಸ್ ಆಗಿದ್ದಾರೆ. ಅದೇ ಬಿಲ್ ಗೇಟ್ಸ್ ಅಂತ ಗೊತ್ತಲ್ಲ ನಿಮಗೆ? ಗೇಟ್ ಗೊತ್ತು ಅಷ್ಟೇ, ಬಿಲ್ ಗೇಟ್ ಗೊತ್ತಿಲ್ಲ. ಬಿಲ್ ಗೇಟ್ ಬಂದು ಅಮೆರಿಕದಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಪರ್ಸನ್. ಅವರು ಈ ಮೈಕ್ರೋಸಾಫ್ಟ್ ಕಂಪನಿನ ಪ್ರಾರಂಭ ಮಾಡಿ ಅದನ್ನು ನಡೆಸ್ತಾ ಇರುವಂಥದ್ದು. ಇಡೀ ಪ್ರಪಂಚ ಇವತ್ತು ಮೈಕ್ರೋಸಾಫ್ಟ್ ಇಂದಾನೆ ನಡೀತಾ ಇರೋದು. ಮೈಕ್ರೋಸಾಫ್ಟ್ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಯಾವ ಕಂಪ್ಯೂಟರ್, ಯಾವ ಫೋನು, ಯಾವ ಇದನ್ನು ವರ್ಕ್ ಆಗಲ್ಲ. ಅಷ್ಟು ಮಟ್ಟಕ್ಕೆ ಅವರು ಅದನ್ನು ಡೆವಲಪ್ ಮಾಡಿ ನಡೆಸ್ತಾ ಇದ್ದಾರೆ. ಅವರು ಅಮೆರಿಕದ ಪ್ರತಿಷ್ಠಿತವಾದಂಥ ಯೂನಿವರ್ಸಿಟಿ ಇದೆ, ವಿಶ್ವವಿದ್ಯಾಲಯ, ಅದು ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಇವರು ಓದ್ತಿರ್ಬೇಕಾದ್ರೆ ಇವರೇನು ಅಷ್ಟು ಓದ್ತಿರ್ಲಿಲ್ಲ. ಕೊನೆಗೆ ಸೆಕೆಂಡ್ PUC ಯಲ್ಲಿ ಚೆನ್ನಾಗಿ ಓದದೇ ಇರೋದ್ರಿಂದ ಆ ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ಹೆಸರು ಹೋಗ್ಬಿಡುತ್ತೆ, ಇಂಥ ಒಂದು ಡಲ್ ಸ್ಟೂಡೆಂಟ್ಸ್ ಇದ್ರೆ ಅಂತ ಹೇಳ್ಬಿಟ್ಟು ಅವನನ್ನ, ಆ ಬಿಲ್ ಗೇಟ್ನ ಅವರ ಕಾಲೇಜಿಂದ ಹೊರಗಡೆ ಹಾಕಿದ್ರಂತೆ. ಬಿಲ್ ಗೇಟ್ನ ಅವರ ಒಂದು ಕಾಲೇಜಿಂದ ಹೊರಗಡೆ ಹಾಕ್ಬಿಟ್ರು. ಅವನು ಹೊರಗಡೆ ಬಂದು ನಡ್ಕೊಂಡು ಒಂದಿನ ಹೋಗ್ತಿರ್ಬೇಕಾದ್ರೆ ಒಬ್ಬ ಕೂತ್ಕೊಂಡು ಏನ್ ಹೇಳ್ತಿರೋದು, ಈ ಒಂದೊಂದೇ ಮಾಡಿ ಸರಿಸ್ಬಿಟ್ಟು ಇದು ಮಾಡ್ತಿದ್ದಲ್ಲ, ಲೆಕ್ಕ ಮಾಡ್ತಿದ್ದಲ್ಲ, ಅಬಾಕಾಸ್ ಅಂತ ಹೇಳ್ಬಿಟ್ಟು ಬಣ್ಣ ಬಣ್ಣದ ಇದು ಇರುತ್ತಲ್ಲ, ಹತ್ತಿರುತ್ತೆ, ಆ ಮಣಿಗಳಿರುತ್ತೆ, 10 ಮಣಿ ಒಂದೊಂದರಲ್ಲಿ, ಅದನ್ನ ಕೂತ್ಕೊಂಡು ಅವ್ರು ಇದು ಮಾಡ್ತಾ ಇದ್ರೆ ಅದನ್ನ ನೋಡ್ಬಿಟ್ಟು ನಾನು ಈ ಥರದ್ದು ಏನಾದರೂ ಒಂದು ಕಂಡುಹಿಡಿಬೇಕು ಅಂತ ಒಂದು ಚಿಕ್ಕ ವಿಷಯನ ನೋಡ್ಬಿಟ್ಟು ಅದರಿಂದ ಅವನು ಆಳವಾಗಿ ಯೋಚನೆ ಮಾಡ್ತಾ ಅವನೊಂದು ಮೈಕ್ರೋಸಾಫ್ಟ್ ಕಂಪನಿನೇ ತಯಾರು ಮಾಡ್ತಾನೆ. ಅವರೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದದನ್ನು ನಾನು ಕೇಳಿಸ್ಕೊಂಡೆ. ಏನಂತ ಗೊತ್ತಾ, ನಾನು ಓದಿದಂಥ ಕಾಲೇಜಲ್ಲಿ ತುಂಬಾ ಬ್ರಿಲಿಯಂಟ್ಸ್ಗಳಿದ್ರು, ತುಂಬಾ ಚೆನ್ನಾಗಿ ಗೊತ್ತಿರೋರಿದ್ರು. ನಾನೇ ಡಲ್ ಸ್ಟೂಡೆಂಟ್ ನಮ್ಮ ಬ್ಯಾಚಲ್ಲಿ. ಆದರೆ ಅವರೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದಂಥ ನನ್ನ ಫ್ರೆಂಡ್ಸ್ ಎಲ್ಲರೂ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಒಳ್ಳೊಳ್ಳೆ CEOಗಳು, ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ಒಳ್ಳೊಳ್ಳೆ ಉದ್ಯೋಗ ಪಡ್ಕೊಂಡು ಎಂಪ್ಲಾಯಿಗಳಾಗಿದ್ದಾರೆ ಅಂತ. ಆದರೆ ಆ ಕಾಲೇಜಿಂದ ಹೊರಗಡೆ ಬಂದಂಥ ನಾನು ಅವ್ರ ಕೆಲಸ ಮಾಡ್ತಿರುವಂತಹ ಕಂಪನಿಗೆ ಓನರ್ ಆಗಿದ್ದೀನಿ ಅಂತ. ಅರ್ಥ ಆಯ್ತಾ ಹೇಳ್ತಿರೋದು? ಅಂದ್ರೆ ಎಜುಕೇಶನ್ ಎಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಅರ್ಜುನ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ಸ್ವಾಮಿಯವರ ಅಣ್ಣ ಬೆಂಗಳೂರಲ್ಲೆಲ್ಲ ವೆಂಕಟೇಶ್ ಅಂತ ಹೇಳಿ, ಅವರು ಏನು ಓದಿಲ್ಲ ಬರೆಯಲ್ಲ, ಅವ್ರಿಗೆ ಮೊನ್ನೆ ಇನ್ನು ರೀಸೆಂಟ್ ಆಗಿ ಸೈನ್ ಹಾಕಿ ಕೂಡ ಕಲ್ತಿರೋದು ಅಂತ. ಆದ್ರೆ ಅವರು ಬೆಂಗಳೂರಲ್ಲಿ ಇದ್ದುಕೊಂಡು, ಬೆಂಗಳೂರಲ್ಲಿ ಇದ್ದು ಜೀವನ ಮಾಡೋದೇ ಕಷ್ಟ ಅಂತದ್ರಲ್ಲಿ ಅಲ್ಲಿ ಇದ್ದುಕೊಂಡು ಅವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಅಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ನಿಭಾಯಿಸ್ತಿದ್ದಾರೆ. ಅಂದ್ರೆ ಅದನ್ನೇ ಹೇಳೋದು, ಕೌಶಲ್ಯ ಇರ್ಬೇಕಾದ್ರೆ ಟ್ಯಾಲೆಂಟು, ಎಜುಕೇಶನ್ ಬೇಕು ಅಂತಲ್ಲ ಜೀವನ ಮಾಡೋದಕ್ಕೆ, ಎಜುಕೇಶನ್ ಮುಖ್ಯನೇ. ಆದ್ರೆ ಅದ್ರ ಜೊತೆಗೆ ಏನ್ ಬೇಕು ನಮಗೆ? ಕೌಶಲ್ಯ. ಯಾವ ಟ್ಯಾಲೆಂಟ್ ಇದೆ, ನಾನಾಗಿ ನನ್ನ ಮಕ್ಕಳಾಗಿ ನನಗೆ ಗೊತ್ತಿರೋ ಕೆಲಸನ ಮಾಡು ಅಂದ್ರೆ ಹೇಗ್ ಮಾಡೋಕ್ಕಾಗುತ್ತೆ? ಗೊತ್ತಿರೋ ಕೆಲಸನ ತಾನೇ ಮಾಡೋಕ್ಕಾಗೋದು. ಆ ಗೊತ್ತಿರೋ ಕೆಲಸನ ಯಾವ ರೀತಿ ನೀನು ಇನ್ನೂ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಮಾಡಬಹುದು ಅನ್ನೋದು ಯೋಚನೆ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಅಕ್ವೇರಿಯಂ ಅಲ್ಲಿ ಹಾಕಿರುವಂತ ಮೀನನಾಗ ಅಲ್ಲೇ ಸುತ್ತಾ ಇದೇ ನನ್ನ ಜೀವನ ಇಂದ ಮುಗೀತು, ನಾನೇನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಅಲ್ಲೇ ನಾವು ಫೇಲ್ ಆಗ್ಬಿಡ್ತೀವಿ. ನನ್ನ ಕೈಲಿ ಏನಾಗಲ್ಲ, ಇಷ್ಟೇ ನನ್ನ ಜೀವನ ಅಂತ ನೀನು ಯಾವಾಗ ತೀರ್ಮಾನ ಮಾಡ್ಕೊಳ್ತೀಯೋ ನಿನ್ ಜೀವನ ಅಷ್ಟೇ ಇದೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಇಲ್ಲ, ಇದನ್ನ ನಾನೀಗ ಕಲ್ತಿದ್ದೀನಿ, ಇದರಲ್ಲಿ ನಾನೀಗ ಶಿಖರವಾಗಬೇಕು. ಆಮೇಲೆ ಈಗ ಸ್ವಾಯಂಬದರು ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಹೌದು, ಆದ್ರೆ ಎಷ್ಟು ದಿನ ಅಂತ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರೋದು, ಅವ್ರು ಓನರ್ ಆಗೋದು ಬೇಡ್ರಾ? ಈಗೆಲ್ಲ ಗೊತ್ತು ಯಾವ ರೀತಿ ಅದನ್ನ ನಿಭಾಯಿಸಬೇಕು, ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಆ ಒಂದು ಕಂಪನಿಯನ್ನ ರನ್ ಮಾಡಬೇಕು, ಆ ಆಲೋಚನೆಗಳೆಲ್ಲ ಇದೆ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಸ್ವಂತವಾಗಿ ಪ್ರಾರಂಭ ಮಾಡುವಾಗ ಏನಾಗುತ್ತೆ ಅದು ನಿಜವಾಗ್ಲೂ ಅದು ಎದ್ದು ಬಿದ್ದು ಅದು ಸಕ್ಸಸ್ ಆಗೇ ಆಗುತ್ತೆ. ಆಮೇಲೆ ಇಲ್ಲ ಇದೇ ನಾನು ಇಷ್ಟೇ ನನ್ನ ಕೈಲಾಗೋದು ಅಂತ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಮೈಂಡಲ್ಲಿ ತೀರ್ಮಾನ ಮಾಡ್ಕೊಂಡು ಇದೇ ನನ್ನ ಪೊಸಿಷನ್, ಇಲ್ಲೇ ನಾನು ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊಸದಾಗಿ ಹೊಸ ಸ್ಟೆಪ್ ಏನು ಯೋಚನೆ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಆ ಥರ ಹೊಸದಾಗಿ ಹೊಸ ಸ್ಟೆಪ್ ಅನ್ನ ತಗೊಳ್ದೇ ಇರೋರೆ ಅವ್ರು ಏನು ಕೆಲಸ ಮಾಡ್ತಾರೋ ಅದೇ ಕೆಲಸ ಮಾಡ್ಕೊಂಡಿದ್ದಾರೆ ಇದುವರೆಗೂ. ಆದ್ರೆ ಇಲ್ಲ, ನಾನು ಇದಕ್ಕಿಂತ ಯಾರು ಒಂದು ಮಾಡ್ಬೇಕು, ಇದಕ್ಕಿಂತ ಉತ್ತಮವಾಗಿ ನಾನು ಯಾರು ಸ್ವಂತವಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡಿರೋರೆ ಸಕ್ಸಸ್ ಆಗಿ ಇವತ್ತು ಅವರು ಕಂಪನಿಗಳಿಗೆ ನಾಯಕರಾಗಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನಲ್ಲಿರುವಂತ ನಿನ್ನ ಮಕ್ಕಳಲ್ಲಿರುವಂತ ಕೌಶಲ್ಯವನ್ನು ಬೆಳೆಸಬೇಕು. ಆ ಸ್ಕಿಲ್ ಏನಿದೆ, ತಲಾಂತ ಏನಿದೆ ದೇವ್ರು ಕೊಟ್ಟಿರೋದು ಅದನ್ನ ಬೇಡ. ಇವನೇನ್ ಕೆಲ್ಸಕ್ಕೆ ಬರಲ್ಲ ಅಂತ ನೀನು ಯಾವತ್ತೂ ನಿನ್ನ ಮಕ್ಕಳನ್ನ ಅನ್ಬೇಡ. ಇವನು ಉಪಯೋಗನೇ ಇಲ್ಲ, ಹೋಗಿ ಇಂಥವ್ರು ನನಗೆ ಉಳಿದಿನ ಅಂದ್ಬಿಟ್ಟು ಅವ್ರಿಗೆ
ಮಕ್ಕಳಿಗೆ ಬೈಬೇಡಿ. ಅವರಲ್ಲಿರೋ ತಲಾಂತನ ನೀನು ನೋಡೋಕ್ಕಾಗ್ತಿಲ್ಲ ಅಷ್ಟೇ, ಯಾರು ಮಾಡೋಕ್ಕಾಗಿರೋದನ್ನ ಅವ್ರು ಮಾಡುವವರು ಆಗ್ತಾರೆ. ಆಮೇಲೆ ಸೊ ಅದನ್ನ ಒಂದು ಚಿಕ್ಕ ಒಂದು ಚಿಕ್ಕ ಕೌಶಲ್ಯ ಅವತ್ತು ದಾವೀದನು ಯುದ್ಧದಲ್ಲಿ ಗೆಲ್ಲುವಂತೆ ಮಾಡೋದು. ದೇವರು ಹೊಸ ಒಂದು ಸ್ಕಿಲ್ಲಿಂದ, ಹೊಸ ಒಂದು ಕೌಶಲ್ಯದಿಂದ ಗೋಲಿಯಾತನ ಸಾಯಿಸಕ್ಕೆ ನೋಡಲಿಲ್ಲ. ಈ ದಾವೀದನು ಏನು ಕಲ್ತಿದ್ನೋ ಅದೇ ಒಂದು ತಲಾಂತನ ಉಪಯೋಗ ಮಾಡಿಕೊಂಡು ಅಲ್ಲಿ ಯುದ್ಧದಲ್ಲಿ ಗೆದ್ದ ಎಂಬುದಾಗಿ ನಾವು ನೋಡ್ತೀವಿ. ದೇವರಿಗೆ ಹೊಸ ವಿದ್ಯೆಗಳು ಬರಬೇಕು ಅಂತಲ್ಲ, ನಿನಗೇನು ಗೊತ್ತಿದೆಯೋ ಅದನ್ನೇ ದೇವರು ಉಪಯೋಗ ಮಾಡ್ತಾರೆ. ನಿನಗೇನು ದೇವ್ರು ಕೊಟ್ಟಿದ್ದಾರೋ ಅದರಿಂದಲೇ ದೇವ್ರು ಕಾರ್ಯ ಮಾಡ್ತಾರೆ. ಆಮೇಲೆ ಮೂರನೇದಾಗಿ ನಾವು ಸಿದ್ಧ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಸಾಂಸ್ಕೃತಿಕ ಶಿಖರ. ಏನಿದೆ ಸಾಂಸ್ಕೃತಿಕ ಶಿಖರ ಅಥವಾ ಸಂಸ್ಕೃತಿ ಅಂದ್ರೆ ಏನು? ದಾವೀದನು ಮಾಡಿರುವಂತ ಒಂದು ದೊಡ್ಡ ಒಂದು ಸಂಸ್ಕೃತಿಯಲ್ಲಿ ತಂದ ಒಂದು ಬದಲಾವಣೆ ಅನ್ನುವಂತ ದೇವಾಲಯವನ್ನು ಕಟ್ಟಿಸಿದ. ಆಮೇಲೆ ಅಲ್ಲಿಯವರೆಗೂ ವಿಗ್ರಹಾರಾಧನೆಗಳು ಮಾಡಿಕೊಂಡು ಪಾಪದಲ್ಲಿ ಶಾಪದಲ್ಲಿದ್ದಂಥ ಇಸ್ರಾಯೇಲರಿಗೆ ಇಲ್ಲ, ನಾನೊಂದು ಆಲಯವನ್ನು ಕಟ್ಟಬೇಕು, ಆ ಆಲಯದಲ್ಲಿ ಜನರೆಲ್ಲರೂ ಬರಬೇಕು, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂತ ಯೆಹೋವ ದೇವರ ಮುಂದೆ ಅವ್ರು ಬಂದು ಮೊಣಕಾಲಾಗಬೇಕು, ಯೆಹೋವ ದೇವರ ಹೆಸರಲ್ಲಿ ಅವ್ರು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ಲಿಂದ ಅವನ ಮನಸ್ಸಲ್ಲಿ ಏನೋ ತುಡಿತಾ ಇದ್ದರು. ನಾನಾದ್ರೆ ಅರಮನೆಯಲ್ಲಿದ್ದೀನಿ, ಆದ್ರೆ ನನ್ನ ದೇವರ ಒಂದು ಆಲಯ, ದೇವರ ಒಂದು ಆ ಮಂಜುಷ ಪೆಟ್ಟಿಗೆ ಒಂದು ಚಿಕ್ಕ ಗುಡಿಸಲಲ್ಲಿ ಇದೆಯಲ್ಲ, ಅದು ಒಂದು ಆತ್ಮಿಕ ನೋವು, ಆತ್ಮಿಕವಾದ ಒಂದು ದುಃಖ ಅವನಲ್ಲಿತ್ತು ಯಾವಾಗಲೂ ಕೂಡ. ಅದಕ್ಕಾಗಿ ಅವನು ದೇವಾಲಯಕ್ಕೋಸ್ಕರ ಎಲ್ಲವನ್ನ ಸಿದ್ಧ ಮಾಡ್ತಾನೆ. ಸಿದ್ಧ ಮಾಡಿ ಆ ಒಂದು ಪೂರ್ವಕಾಲ ಅರ್ಥದಲ್ಲಿ 29:10-14 ನಾವು ನೋಡುವಾಗ ಅಲ್ಲಿ ದಾವೀದನ ಪ್ರಾರ್ಥನೆ ಮಾಡ್ತಾನೆ. ಮಾಡುವಾಗ ಏನ್ ಹೇಳ್ತಾನೆ ಗೊತ್ತಾ? ದೇವರೇ, ಎಲ್ಲ ನೀನೇ ಕೊಟ್ಟಿದೀಯ, ಈ ಕಾಣಿಕೆ ನಾವೇನ್ ಕೊಟ್ಟಿದ್ದೀವಿ ಇದು ನಮ್ದಲ್ಲ, ನೀವೇನ್ ನಮಗೆ ಕೊಟ್ಟರು ಅದನ್ನೇ ನಾವು ನಿಮಗೆ ಕೊಟ್ಟಿದ್ದೀವಿ, ನಿಮಗೆ ಸ್ತೋತ್ರ ಅಂತ. ಆಮೇಲೆ ಸೊ ಸಿದ್ಧತೆಗಳು ಆತ್ಮಿಕವಾಗಿ ಮೊದಲು ಅವನು ಸಿದ್ಧನಾದ, ಆಮೇಲೆ ಅವನಲ್ಲಿರುವಂಥ ಕೌಶಲ್ಯವನ್ನು ಅವನು ಬೆಳೆಸ್ಕೊಂಡ, ಆಮೇಲೆ ಅವನು ಸಂಸ್ಕೃತಿಯನ್ನು ಬದಲಾವಣೆ ಮಾಡ. ಮೊದಲು ಆತ್ಮಿಕತೆ ಬದಲಾಗಿರ್ಬೇಕಾಗಿರೋದು, ಆತ್ಮಿಕವಾಗಿ ನಾವು ಬಲವಾಗಿರ್ಬೇಕಾಗಿರೋದು. ಆತ್ಮಿಕವಾಗಿ ನಾವು ಬಲವಾಗಿಲ್ಲ ಅಂತ ಹೇಳಿದ್ರೆ ಬೇರೆ ವಿಷಯದಲ್ಲಿ ನಾವು ಎಷ್ಟೇ ಬಲವಾಗಿದ್ರು, ಎಷ್ಟೇ ನಮಗೆ ಒಂದು ತಲಾಂತುಗಳಿದ್ರು ಕೂಡ ನಾವು ದೇವರಿಗೋಸ್ಕರ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇವೆಲ್ಲವೂ ಕೂಡ ದಾವೀದನು ಚಿಕ್ಕವನಿದ್ದಾಗಿಂದಲೇ ಪ್ರಾರಂಭವಾಗಿದ್ದು, ಚಿಕ್ಕವನಿದ್ದಾಗಿಂದಲೇ ಅವನು ಬದಲಾಗಿದ್ದು, ಸಿದ್ಧತೆ ಆಗಿದ್ದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ. ಸೊ ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನ ನಾವು ನೋಡೋಣ. ಮೊದಲನೇದಾಗಿ ದಾವೀದನು ಸಿದ್ಧನಾದಂಥ ಕೆಲವು ವಿಷಯಗಳು. ದಾವೀದನು ಚಿಕ್ಕವನಾಗಿದ್ದಾಗ ಯಾವ ವಿಷಯಗಳ ಮೇಲೆ ಅವನು ಕೇಂದ್ರೀಕರಿಸಿದ, ಅವನ ದೃಷ್ಟಿ ಯಾವುದ್ರ ಮೇಲೆ ಇತ್ತು ಅಂತ ನಾವು ನೋಡುವಾಗ ಇಲ್ಲಿ ಕೀರ್ತನೆಗಳು ಯಾರಾದರೂ ಒಬ್ರು ಓದೋಣ. ಕೀರ್ತನೆ 78 70 72. ಕೀರ್ತನೆ 78 70-72. ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿ ಹಟ್ಟಿಯಿಂದ ತೆಗೆದುಕೊಂಡು ಮರಿ ಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರನ್ನು ಸಾಕುವುದಕ್ಕೆ ನೇಮಿಸಿದನು. ಇವನು ಅವರನ್ನು ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತಕೌಶಲ್ಯದಿಂದ ನಡೆಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದಾವೀದನು ಏನ್ ಮಾಡ್ತಾ ಇದ್ದಂತೆ? ಕುರಿ ಮೇಯಿಸ್ತಾ ಇದ್ದಂತೆ. ಕುರಿ ಮೇಯಿಸೋನು ಏನ್ ಮಾಡೋಕ್ಕಾಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳ್ಳೋದಲ್ಲ. ದೇವರು ಹೃದಯಗಳನ್ನ ನೋಡ್ತಾನೆ, ಮುಖಗಳನ್ನ ನೋಡಲ್ಲ. ಏನ್ ನೋಡ್ತಾರೆ? ಹೃದಯನ ನೋಡ್ತಾರೆ. ಯೇಸುಗಾಗಿ, ದೇವರಿಗಾಗಿ ತವಕಿಸ್ತಿರುವಂತ ಹೃದಯಗಳನ್ನ ದೇವರು ನೋಡ್ತಾನೆ. ಕೆಲವು ಸಲ ದೇವರ ಸೇವಕರು ಕೂಡ ನೋಡಕ್ಕಾಗಲ್ಲ ಅದನ್ನ. ಸಮಯ ಕೂಡ ನೋಡಕ್ಕಾಗಲಿಲ್ಲ ದಾವೀದನನ್ನ. ಅಲ್ಲಿ ಹೋದ ತಕ್ಷಣನೇ ಅವರು ಅಣ್ಣಂದ್ರು ಬರ್ತಿರೋದನ್ನ ನೋಡ್ಬಿಟ್ಟು, ದಾವೀದನ ಒಂದು ಅಣ್ಣಂದ್ರು ಬರೋದನ್ನ ನೋಡ್ಬಿಟ್ಟು, ಓ ಇವನೇ ಇರಬೇಕು ರಾಜನಾಗೋದಕ್ಕೆ, ಇವರಿಗೆಲ್ಲ ಯೋಗ್ಯತೆ ಅರ್ಹತೆಗಳಿದೆ ಅಂತ ಹೇಳ್ಬಿಟ್ಟು ಅವನನ್ನ ಅಭಿಷೇಕ ಮಾಡೋದಕ್ಕೆ ನೋಡ್ತಾನೆ. ಎರಡನೇ ಅವನನ್ನ ಕೊನೆ ದೇವರು ಹೇಳ್ತಾನೆ,
ನೀನು ಮುಖ ನೋಡ್ತೀಯ, ನಾನು ಮನಸ್ಸು ನೋಡ್ತೀನಿ. ನನಗೋಸ್ಕರ ತವಕಿಸ್ತಿರುವಂಥ ಮನಸ್ಸನ್ನು ನಾನು ನೋಡ್ತೀನಿ. ಅವನು ಯಾವ ರೀತಿ ಅಂದವಾಗಿ ಚಂದವಾಗಿ 5% ಇದ್ದಾನೆ ಅನ್ನೋದಲ್ಲ ನನಗೆ ಬೇಕಾಗಿರೋದು, ನನಗೋಸ್ಕರ ಜೀವಿಸೋದು ಬೇಕಾಗಿರೋದು. ಆಮೇಲೆ ನನಗೋಸ್ಕರನೇ ಜೀವಿಸ್ತೀನಿ ಅಂತ ತೀರ್ಮಾನ ಮಾಡಿರುವಂಥ ವ್ಯಕ್ತಿಗೋಸ್ಕರ ನಾನು ಹುಡುಕ್ತಾ ಇರೋದು. ಇವ್ರು ಯಾರು ಅಲ್ಲ, ಇನ್ನೊಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲೋ ಕುರಿ ಮೇಯಿಸ್ತಾ ಇದ್ದಾರಂತ ಅವರನ್ನ ಕರೆಸಿ ಅವನ ಜೊತೆ ಊಟ ಮಾಡಿ ಅವನ ಮೇಲೆ ತಲೆ ಮೇಲೆ ಎಣ್ಣೆನ ಹಾಕಿ ಅಭಿಷೇಕ ಮಾಡ್ತಾರೆ ಮುಂದಿನ ರಾಜನ. ಆಮೇಲೆ ನೀನೆಲ್ಲೋ ಇದೆಯಾ, ಎಲ್ಲರಿಂದ ತಳ್ಳಲ್ಪಟ್ಟಿದ್ಯಾ, ಯಾರ ನೆನಪಲ್ಲೂ ಇಲ್ಲ, ಯಾರ ಜ್ಞಾಪಕದಲ್ಲೂ ಇಲ್ಲ, ಒಂಟಿತನದಲ್ಲಿ ಇರೋ ಥರ ನಿಂಗೆ ಅನಿಸ್ತಿದ್ಯಾ? ಆ ಥರ ಯೋಚನೆ ಮಾಡಲೇಬೇಡ. ದೇವ್ರು ನಿನ್ನ ಜೊತೆ ಇದ್ದಾರೆ, ದೇವ್ರು ನಿನ್ನನ್ನು ನೋಡ್ತಾ ಇದ್ದಾರೆ. ಆಮೇಲೆ ನೀನು ಆಕಸ್ಮಿಕವಾಗಿ ಲೋಕದಲ್ಲಿ ಇಲ್ಲ, ನೀನು ಆಕಸ್ಮಿಕವಾಗಿ ಬಂದಿಲ್ಲ ಈ ಲೋಕದಲ್ಲಿ. ದೇವ್ರು ನಿನ್ನನ್ನು ಸೃಷ್ಟಿ ಮಾಡಿರೋದು, ದೇವ್ರು ನಿನ್ನನ್ನು ಇರಿಸಿರೋದು. ದೇವ್ರ ನಮಗೆ ಸ್ತೋತ್ರವಾಗಲಿ. ಆಮೇಲೆ ಹಾಗಾಗಿ ದಾವಿದನನ್ನ ಅವನು ಅರ್ಥ ಮಾಡಿಕೊಂಡು ಕುರಿ ಮೇಯಿಸುವ ಸಮಯದಲ್ಲೇ ಅವನು ಆತ್ಮಿಕತೆಯಲ್ಲಿ ಸಿದ್ಧನಾದ, ಜ್ಞಾನದಲ್ಲಿ ಅವನು ಸಿದ್ಧನಾದ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಎರಡನೇದಾಗಿ ನಾವು ನೋಡ್ತೇವೆ, ಅವನು ನಂಬಿಕೆಯನ್ನ ಹೆಚ್ಚಿಸಿಕೊಂಡ ಮತ್ತು ಕೌಶಲ್ಯದಲ್ಲಿ ಹೆಚ್ಚಿದ ಅಂತ ಹೇಳಿ. ದೇವರಲ್ಲಿ ಅವನ ನಂಬಿಕೆಯನ್ನ ಹೆಚ್ಚಿಸಿಕೊಂಡು ಮತ್ತು ಕೌಶಲ್ಯವನ್ನು ಕೂಡ ಅವನಲ್ಲಿ ಇದ್ದಂಥ ಟ್ಯಾಲೆಂಟ್ ಅವನು ಸರಿ ನನಗೆ ಆ ನಂಬಿಕೆ ನಿಜವಾಗ್ಲೂ ಹೆಚ್ಚಾಗ್ತಾ ಇರಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಮಾಡ್ಬೇಕಾದ್ರೆ ಪ್ರಾರ್ಥನೆ ದೇವರೇ ನನ್ನ ನಂಬಿಕೆ ಹೆಚ್ಚಿಸುವ, ಎಂಥ ಸಂದರ್ಭದಲ್ಲೂ ಕೂಡ ನಿಮ್ಮನ್ನೇ ನಂಬುವಂಥ ನಂಬಿಕೆಯನ್ನು ಹೆಚ್ಚಿಸು ಅಂತ ಹೇಳ್ಬೇಕು. ಆಮೇಲೆ ನಮ್ಗೆ ಬಲ ಜಾಸ್ತಿ ಕೊಡು, ಹಣ ಜಾಸ್ತಿ ಕೊಡು, ಆಸ್ತಿ ಜಾಸ್ತಿ ಕೊಡು, ಆರೋಗ್ಯ ಜಾಸ್ತಿ ಕೊಡು, ಇವೆಲ್ಲ ಜಾಸ್ತಿ ಕೊಡು ಅಂತೀವಿ. ಆದರೆ ನಂಬಿಕೆನ ಮಾತ್ರ ಕೇಳ್ಕೊಳ್ಳಲ್ಲ. ನಮಗೆ ಏನಿಲ್ಲ ಅಂದ್ರೂ ಕೂಡ ಬೇಕಿರೋದು ಏನು ಗೊತ್ತಾ? ನಂಬಿಕೆ. ಆಮೇಲೆ ನಂಬಿಕೆ ಇದ್ರೆ ದೇವ್ರು ಎಲ್ಲವನ್ನ ಕೊಡ್ತಾರೆ, ನಂಬಿಕೆ ಇದ್ರೆ ದೇವ್ರು ಎಲ್ಲವನ್ನ ಮಾಡ್ತಾರೆ. ಆಮೇಲೆ ದೇವ್ರು ಇಷ್ಟಪಡುವಂಥ ವ್ಯಕ್ತಿ ಆದಂಥ ಆತನಲ್ಲೇ ನಂಬಿಕೆ ಇಡೋದು. ನಿನ್ನಲ್ಲಿರೋ ನಂಬಿಕೆ ದೇವ್ರನ್ನ ಆಶ್ಚರ್ಯಪಡಿಸ್ಬೇಕು. ದೇವ್ರ ಆಶ್ಚರ್ಯಪಟ್ಟಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕೆಲವು ಜನರ ನಂಬಿಕೆನ ನೋಡಿ ಯೇಸುವೆ ಆಶ್ಚರ್ಯಪಟ್ಟರು. ಇಂಥ ನಂಬಿಕೆ ನಾನು ಇಸ್ರಾಯೇಲಲ್ಲೂ ನೋಡಿಲ್ಲ ಅಂತ ಹೇಳಿ. ಆಮೇಲೆ ಅಂಥ ನಂಬಿಕೆ ನಾವು ದೇವರಲ್ಲಿ ಹೊಂದಿರಬೇಕು. ಯೋಚನೆ ಮಾಡಿ, ಒಂದು ಚಿಕ್ಕ ಹುಡುಗ ಹೋಗ್ಬಿಟ್ಟು ಗೋಲಿಯಾದ ಮನೆ ನಿಂತ್ಕೊಂಡು ಎಲೆ ಸುನ್ನತಿ ಇಲ್ಲದವನೇ ನೀನು ನಮ್ಮ ದೇವರನ್ನ ಹೀಯಾಳಿಸ್ತೀಯ, ನಾನು ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತೀನಿ ಅಂದ್ರೆ ಎಷ್ಟು ನಂಬಿಕೆ ಇರಬೇಕು ಅವರಿಗೆ. ಅಲ್ಲಿರೋರೆಲ್ಲರೂ ಕೂಡ ಸ್ವಂತ ಅಣ್ಣಂದ್ರು ಬೈತಿರೋದೇ, ಏನ್ ಇಲ್ಲಿ ಯುದ್ಧ ನೋಡಕ್ ಬಂದಿದ್ಯಾ, ಅಲ್ಲಿ 4 ಕುರಿಗಳನ್ನ ಬಿಟ್ಟು ಅಂತ. ಇಲ್ಲ ಅವ್ರು ಅನ್ಕೊಂಡಿರ್ತಾರೆ ಯುದ್ಧ ಮಾಡಕ್ ಬಂದಿರೋದು. ಆಮೇಲೆ ನೀವು ಯುದ್ಧ ನೋಡಕ್ ಬಂದಿರೋದು, ನಾನಲ್ಲ, ನಾನು ಇಲ್ಲಿ ಯುದ್ಧ ಮಾಡಕ್ ಬಂದಿರೋದು ಅಂತ. ನಂಬಿಕೆ ಇರೋರು ಯುದ್ಧ ಮಾಡಕ್ಕಾಗತ್ತೆ. ಆಮೇಲೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅವನು ಯೌವನದಲ್ಲಿ ಸಿದ್ಧವಾದಂತ 3ನೇ ವಿಷಯ ಏನು ಅಂತ ಹೇಳಿದ್ರೆ, ದೇವರಿಗೆ ಅವನು ಯಾವಾಗಲೂ ಕೂಡ ಕೀರ್ತಿಸ್ತಿದ್ದ, ಕೀರ್ತನೆಗಳನ್ನು ಬರೀತಿದ್ದ ಮತ್ತು ಸ್ತುತಿಗಳನ್ನು ಬರೀತಿದ್ದ. ಅವನು ರಾಜನಾಗದ ಮುಂಚೆನೆ ತುಂಬಾ ದೇವರ ಹಾಡುಗಳನ್ನು ಬರೀತಾ ಇದ್ದ. ಕೀರ್ತನೆಗಳು 150 ಇದೆ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಕೀರ್ತನೆಗಳು ದಾವಿದನ ಬರೆದಿರೋದೇ ಇದೆ. ಸುಮ್ಮನೆ ಒಂದು ಹಾಡು ಬರುತ್ತಾ ಆಗುತ್ತಾ? ಇಲ್ಲ. ಅವನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೋ, ಯಾವುದ್ರ ಬಗ್ಗೆ, ಈಗ ಒಂದು ಸಿನಿಮಾದಲ್ಲಿ ಒಂದು ಹಾಡು ಬರೀಬೇಕು ಅಂದ್ರೆ ಕೂತ್ಕೊಂಡು 24 ಗಂಟೆ ಎಲ್ಲಿ ಕೂತ್ರು ಏನ್ ಮಾಡಿದ್ರು ಅವರು ಹಾಡು ಬರೆಯೋರು ಏನ್ ಮಾಡ್ತಾರೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸುಮ್ಮನೆ ಒಂದು ಹಾಡು ಬಂದ್ಬಿಡಲ್ಲ. ದಾವಿದನ ಇಷ್ಟು ಹಾಡು ಬರ್ದಿದ್ದಾನಂದ್ರೆ ಎಷ್ಟು ದೇವರ ಬಗ್ಗೆ ಅವನು ಯೋಚನೆ ಮಾಡ್ತಿರ್ಬೋದು. ಆಮೇಲೆ ಎಷ್ಟು ದೇವರನ್ನ ಆರಾಧಿಸ್ತಿರ್ಬೋದು, ಎಷ್ಟು ದೇವರನ್ನ ಪ್ರಾರ್ಥನೆಯಲ್ಲಿ ಕಳೀತಾ ಇರ್ಬೋದು. ದಿನಕ್ಕೆ 7 ಸಲ ಪ್ರಾರ್ಥನೆ ಮಾಡ್ತಿದ್ದ ಅಂತ ನೋಡ್ತೀವಿ ನಾವು. ಹಗಲು, ಮಧ್ಯಾಹ್ನ, ರಾತ್ರಿ. ಅವನು ರಾಜನಾಗಿದ್ದಾಗಲೂ ಕೂಡ ಹೆಚ್ಚು ಅವನು ಪ್ರಾರ್ಥನೆಯಲ್ಲೇ ಕಳೀತಾ ಇದ್ದ. ನಾನಲ್ಲ ರಾಜ, ನನ್ನ ದೇವರು ರಾಜ ಅಂತ ಹೇಳ್ಬಿಟ್ಟು ಕೀರ್ತನೆಯಲ್ಲಿ ನೋಡ್ತೀವಲ್ಲ, ರಾಜ, ನಾನು ರಾಜನಾದ್ರೆ ನನಗೆ ರಾಜ ನೀನು ಅಂತ ದೇವರು ಆರಾಧನೆ ಮಾಡ್ತಾನೆ. ಸೊ ಆತ್ಮಿಕತೆಯಲ್ಲಿ, ಹಾಡುಗಳಲ್ಲಿ, ಆರಾಧನೆಯಲ್ಲಿ, ಜ್ಞಾನದಲ್ಲಿ, ನಂಬಿಕೆಯಲ್ಲಿ ಅವನು ಎಲ್ಲ ರೀತಿಯಲ್ಲೂ ಸಿದ್ಧನಾಗ್ತಿರೋದನ್ನ ನಾವು ನೋಡ್ತೇವೆ. ಆಮೇಲೆ ಮತ್ತೆ ಎರಡನೇದಾಗಿ, ಈ ತರ ಇದ್ದಂತಹ ದಾವಿದನನ್ನ ದೇವರು ಆರಿಸಿಕೊಳ್ಳುವುದನ್ನು ನಾವು ಯಾವ ರೀತಿ ಅವನ ಸಿದ್ಧತೆ ಆಗಿದ್ದ, ಅದರ ನಂತರ ನಾವು ನೋಡ್ತಾ ಇರುವಂಥದ್ದು ದೇವರು ಅವನನ್ನ ಆರಿಸಿಕೊಂಡ ಎಂಬುದಾಗಿ 1 ಸಾಮುವೇಲಲ್ಲೇ 16:1-13
ಸಾಮುವೇಲನನ್ನ ಕರಿತಿರೋದನ್ನ ನಾವು ನೋಡ್ತೀವಿ. ಸಾಮುವೇಲನೇ, ನಾನು ಸೌಲನನ್ನ ರಾಜನಾಗಿ ಇರದೆ ಅವನನ್ನ ತಳ್ಳಿ ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡಿ ಇರೋರೆಲ್ಲರೂ. ಸೌಲನನ್ನ ತಳ್ಳಿ ಹಾಕೋದಕ್ಕೆ ಕಾರಣ ಏನು? ದಾವೀದನನ್ನ ಆರಿಸ್ಕೊಳ್ಳೋದಕ್ಕೆ ಕಾರಣ ಏನು? ಸೌಲನು ರಾಜನಾಗಿ ಇದ್ದಾಗಲೇ ತಳ್ಳಿ ಬಿಟ್ಟಿದ್ದಾನೆ ದೇವರು. ಯಾಕೆ? ಅವನ ಆತ್ಮಿಕತೆನೇ ಇಲ್ವಲ್ಲ. ಸೌಲನಲ್ಲಿ ದೇವರ ಭಯ ಇಲ್ಲ, ದೇವರ ಭಕ್ತಿ ಇಲ್ಲ, ದೇವರಲ್ಲಿ ಆ ನಂಬಿಕೆ ಇಲ್ಲ, ದೇವರಿಗೆ ವಿಧೇಯತೆ ಇಲ್ಲ. ಅಂಥವ್ರನ್ನ ರಾಜಸ್ಥಾನದಲ್ಲಿ ಹೇಗೆ ದೇವರು ಇರ್ತಾನೆ? ಒಬ್ಬನ ತಳ್ಳೋದಕ್ಕೂ ಇನ್ನೊಬ್ಬನ ನೇಮಿಸೋದಕ್ಕೂ ದೇವರಿಗೆ ಅಧಿಕಾರ ಇದೆ. ಅದಕ್ಕೆ ಆತನು ಸರ್ವಾಧಿಕಾರಿಯಾಗಿದ್ದಾನೆ. ಆಮೇಲೆ ಸೌಲನ್ನ ದೇವರೇ ರಾಜನಾಗಿ ಮಾಡಿದ್ದು. ಆದರೆ ಅವನು ಆ ಒಂದು ಸ್ಥಾನಮಾನಕ್ಕೆ ಅಯೋಗ್ಯ ಅಂತ ಗೊತ್ತಾದ ಮೇಲೆ ದೇವರೇ ಅವನ ಅದನ್ನೇ ದೇವರು ಹೇಳ್ತಾನೆ, ಅವನು ಅಯೋಗ್ಯನೆಂಬುದಾಗಿ ಕರೀತಾನೆ. ನನ್ನ ಜನರನ್ನು ನಡೆಸೋದಕ್ಕೆ ಅವನು ಅಯೋಗ್ಯ. ಇವನೇ ಆತ್ಮಿಕತೆಯಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ, ಇವನೇ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಮತ್ತೆ ನನ್ನ ಜನರನ್ನೆಲ್ಲ ಯಾವ ರೀತಿ ಅವನು ನಡೆಸ್ತಾನೆ? ಅದಕ್ಕೋಸ್ಕರನೇ ನನ್ನ ಹೃದಯ ಪ್ರಿಯನನ್ನು ನಾನು ಆರಿಸ್ಕೊಳ್ತೀನಿ. ದೇವರು ಹೇಳಿದ್ದು, ದಾವೀದನು ನನ್ನ ಹೃದಯ ಪ್ರಿಯ. ಯಾಕೆ? ನನ್ನನ್ನು ಪ್ರೀತಿ ಮಾಡ್ತಾನೆ, ನನ್ನನ್ನೇ ಅವನು ಪ್ರೀತಿ ಮಾಡ್ತಾನೆ, ನನ್ನನ್ನು ಹಾಡ್ತಾನೆ, ನನ್ನ ಹೊಗಳ್ತಾನೆ, ನನ್ನ ಜೊತೆಯಲ್ಲಿರ್ತಾನೆ. ಹಾಗಾಗಿ ಸಮಯ ಬಂದಾಗ ಆರಿಸ್ಕೊಳ್ತಾ ಇದ್ದಾರೆ. ಅವನಿಗಿಂತ ಅಣ್ಣಂದ್ರಿದ್ದಾರೆ ತುಂಬಾ, ಇವನಿಗಿಂತ ಚೆನ್ನಾಗಿದ್ದಾರೆ ಅವರೆಲ್ಲ ನೋಡೋದಕ್ಕೆ. ಆದರೆ ದೇವರು ಅವನ ಹೃದಯವನ್ನು ನೋಡಿ, ಅವನಲ್ಲಿದ್ದ ನಂಬಿಕೆಯನ್ನು ನೋಡಿ ಅವನನ್ನು ಆರಿಸ್ಕೊಳ್ತಿರೋದನ್ನು ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ದಾವೀದನನ್ನು ಆರಿಸ್ಕೊಂಡಾಗ ದಾವೀದನು ಕುರುಬನಾಗಿದ್ದ. ಎರಡನೇದಾಗಿ ದೇವರು ದಾವೀದನನ್ನ ಆರಿಸ್ಕೊಂಡಾಗ ಕುರುಬನಾಗಿದ್ದು ಮಾತ್ರವಲ್ಲ, ಸಾಮುವೇಲನ ಕಳಿಸಿ ಅಭಿಷೇಕಿಸ್ತಾ ಇದ್ದಾರೆ. ಅಭಿಷೇಕ ಅನ್ನೋದು ತುಂಬಾ ಮುಖ್ಯ. ಯೇಸು ಕ್ರಿಸ್ತನನ್ನ ದೇವರು ಅರಸನಾಗಿ, ಯಾಜಕನಾಗಿ, ಪ್ರವಾದಿಯಾಗಿ ಅಭಿಷೇಕ ಮಾಡಿದ್ರು ಅಂತ ನಾವು ಕೇಳಿದ್ದೀವಿ. ಇದು ಹಳೆ ಒಡಂಬಡಿಕೆಯಲ್ಲಿ ದೇವರು ತಂದಂತ ಒಂದು ವಾಡಿಕೆ. ರಾಜರನ್ನ ಅಭಿಷೇಕ ಮಾಡ್ತಾ ಇದ್ರು, ಯಾಜಕರನ್ನ ಅಭಿಷೇಕ ಮಾಡ್ತಾ ಇದ್ರು, ಪ್ರವಾದಿಗಳನ್ನ ಅಭಿಷೇಕ ಮಾಡ್ತಾ ಇದ್ರು. ಯಾಕಂದ್ರೆ ನಾವು ದೇವರ ಪರವಾಗಿ, ದೇವರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಸೊ ಈ ಒಂದು ದಾವೀದನನ್ನು ಕೂಡ ದೇವರು ಆತನ ಜನರ ಮೇಲೆ, ಇಸ್ರಾಯೇಲ್ಯರ ಮೇಲೆ ಅರಸನಾಗಿ ಅಭಿಷೇಕ ಮಾಡ್ತಿರೋದನ್ನು ನಾವು ನೋಡ್ತೇವೆ. ಮತ್ತೆ ಅಭಿಷೇಕ ಆದ ನಂತರ ದೇವರ ಆತ್ಮ ದೇವರ ಆತ್ಮನು ದಾವೀದನ ಮೇಲೆ ಇಳಿತಾ ಇರೋದನ್ನ ನಾವು ನೋಡ್ತೀವಿ. ಒಬ್ಬನ ಮೇಲೆ ದುರಾತ್ಮ ಇದೆ, ಸೌಲನ ಮೇಲೆ. ಒಬ್ಬನ ಮೇಲೆ ದೇವರ ಆತ್ಮ ಇದೆ. ಇಬ್ಬರು ದೇವರ ಮಕ್ಕಳೇ, ಇಬ್ಬರು ದೇವರ ಇಸ್ರಾಯೇಲರ ಮೇಲೆ ಆಳ್ವಿಕೆ ಮಾಡೋದಕ್ಕೆ ನೇಮಿಸಲ್ಪಟ್ಟವ್ರೆ. ಇಬ್ಬರು ಇಸ್ರಾಯೇಲರೇ. ಆದರೆ ಅವರ ಹೃದಯಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅದನ್ನು ನಾವು ನೋಡ್ಬೇಕಾದ್ರೆ, ಈಗ ಚರ್ಚಲ್ಲಿ ಕೂಡ ನಾವೆಲ್ಲರೂ ಬಂದಿದ್ದೀವಿ. ಚರ್ಚಲ್ಲಿ ಕೆಲವು ಸಲ ನಿಮ್ಮಲ್ಲೆಲ್ಲ ಪ್ರಶ್ನೆ ಬರ್ಬೋದು. ಕೆಲವರು ಚರ್ಚಿಗೆ ಬರ್ತಾನೇ ಇರ್ತಾರೆ, ಒಂದು ವಾರನ ತಪ್ಪಿಸ್ಕೊಳ್ಳದೆ ಸಭೆ ಬರ್ತಾ ಇದ್ರು ಕೂಡ ಕೆಲವರಿಗೆ ದುರಾತ್ಮ ಇರುತ್ತೆ ಅಥವಾ ದುರಾತ್ಮ ಬರುತ್ತೆ. ಅವಾಗ ಪ್ರಶ್ನೆ ಕೇಳಿರೋದು ಇದೆ. ಕೆಲವರು ಇವ್ರು ದೇವ್ರು ನಂಬಿದಾರಲ್ವಾ, ದೀಕ್ಷಿಸನ ತಗೊಂಡಿದಾರಲ್ವಾ, ಮತ್ತೆ ಇವರಲ್ಲಿ ಯಾಕೆ ಅಷ್ಟೇ ದುರಾತ್ಮ ಬರುತ್ತೆ ಅಂತ. ನೀನ್ ದೀಕ್ಷಿಸನ ತಗೊಂಡ ತಕ್ಷಣನೇ ನಿನ್ನಲ್ಲಿ ಯಾವ ದುರಾತ್ಮ ಬರಲ್ಲ ಅಂತನ? ಸಭೆ ಬಂದ ತಕ್ಷಣ ನಿನ್ನಲ್ಲಿ ಯಾವ ದುರಾತ್ಮ ಬರಲ್ಲ ಅಂತನ? ನಂಬಿಕೆ ಹೇಗಿದೆ ನಿನ್ನಲ್ಲಿ ಅನ್ನೋದು ಮುಖ್ಯ. ನಿನ್ನ ಹೃದಯದಲ್ಲಿ ದೇವರ ಆತ್ಮ ಇದ್ರೆ ದುರಾತ್ಮ ಹೆಂಗ್ ಬರುತ್ತೆ? ನಾವು ಸಮಯ ಹಾಗೆ ಮುಖ ನೋಡ್ತೀವಿ, ಓ ಈ ಸಿಸ್ಟರ್ ತುಂಬಾ ದೇವರಲ್ಲಿ ಚೆನ್ನಾಗಿದ್ದಾರೆ, ಈ ಬ್ರದರ್ ತುಂಬಾ ದೇವರಲ್ಲಿ ಚೆನ್ನಾಗಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಹೃದಯ ತಿಳಿದವ್ರು ಯಾರು? ದೇವರು.
ನಿನ್ನಲ್ಲಿ ಎಷ್ಟು ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು, ನೀನ್ ಎಷ್ಟು ಮಟ್ಟಿಗೆ ದೇವ್ರ ನಂಬಿಕೆ ಇಟ್ಟು ದೇವ್ರಿಗೋಸ್ಕರ ಜೀವಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ದೇವ್ರಿಗೆ ಗೊತ್ತಿರೋದ್ರಿಂದ, ಒಂದು ದೇವ್ರಿಗೆ ಗೊತ್ತು, ಎರಡನೇದು ದುರಾತ್ಮನ ಗೊತ್ತು, ಅಂದ್ರೆ ಸೈತಾನ ಗೊತ್ತು. ಮನುಷ್ಯರು ಯಾಮಾರಿಸಬಹುದು, ಆದ್ರೆ ದೇವ್ರಿಗಾಗಲಿ ಸೈತಾನಗಾಗಲಿ ಯಾರು ಯಾಮಾರಿಸಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನಿನ್ನ ಹೃದಯದಲ್ಲಿ ಏನ್ ನಡೀತಾ ಇದೆ, ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಾನು ಆಗ್ಲೇ ಹೇಳಿದೆ, ನಿನ್ನ ನಂಬಿಕೆಯನ್ನು ಹೆಚ್ಚಿಸೋದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ. ಎರಡನೇದಾಗಿ ನಿನ್ನಲ್ಲಿ ದೇವರ ಆತ್ಮನ ಇಳಿಯೋದಕ್ಕೆ ಪ್ರಾರ್ಥನೆ ಮಾಡಬೇಕು. ಆಮೇಲೆ ದೇವ್ರು ಹೇಳಿರ್ತಾನೆ, ನಾನು ಆತ್ಮನ ನಿಮಗೆ ಕಳಿಸ್ಕೊಡ್ತೀನಿ, ಪರಿಶುದ್ಧ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದ್ತೀರ ಅಂತ ಬಿಟ್ಟು. ಸೊ ದಾವಿದನಲ್ಲಿ ಆ ದೇವರ ಆತ್ಮನು ಬಲ ಹೊಂದ್ಕೊಂಡ. ರಾಜನಾಗೋದಕ್ಕೆ ಮುಂಚೆ ದೇವರ ಅಭಿಷೇಕ ಮುಖ್ಯ, ರಾಜನಾಗೋದಕ್ಕೆ ಮುಂಚೆ ದೇವರ ಆಶೀರ್ವಾದ ಮುಖ್ಯ, ರಾಜನಾಗೋದಕ್ಕೆ ಮುಂಚೆ ದೇವರ ಕರುವಿಕೆ ಮುಖ್ಯ, ರಾಜನಾಗೋದಕ್ಕೆ ಮುಂಚೆ ಈ ಒಂದು ಆತ್ಮಿಕ ಸಿದ್ಧತೆ ತುಂಬಾ ಮುಖ್ಯ. ಆಮೇಲೆ ಇವ್ಯಾವ ಸಿದ್ಧತೆಗಳಿದ್ರೆ ನಾನೇನೋ ಮಾಡ್ಬಿಡ್ತೀನಿ ಅಂತ ಹೋದ್ರೆ ಕೊನೆಯದಾಗಿ ನಾವು ನೋಡ್ಕೊಂಡು ನಿಂತಿರ್ಬೇಕಾಗುತ್ತೆ ಅಷ್ಟೇ. ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಬಲ ಸಾಲದ ನಮಗೆ. ಸೌಲನ ಸೈನ್ಯದ ಹಾಗೆ, ಒಂದು ಗೋಲಿಯಾತನ ಹಾಗೆ, ಫಿಲಿಸ್ಟಿಯರ ಹಾಗೆ ಒಂದು ಸಮಸ್ಯೆ ಬಂದು ನಿಂತಿದೆ ಅಲ್ಲಿ. ಇವ್ರು ನೋಡ್ಕೊಂಡಿದ್ರೆ ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಅವ್ರನ್ನ ಜಯಿಸೋದಕ್ಕೆ ಇವ್ರಿಗೆ ಬಲ ಸಾಲ್ತಾ ಇಲ್ಲ, ಅವ್ರ ಮೇಲೆ ಯುದ್ಧಕ್ಕೆ ಹೋಗೋದಕ್ಕೆ ಇವರಿಗೆ ನಂಬಿಕೆ ಸಾಲ್ತಾ ಇಲ್ಲ. ಇಡೀ ಒಂದು ಸೈನ್ಯ, ರಾಜನ ಸೈನ್ಯವೆಲ್ಲ ಸೇರಿ ಅವ್ರ ಮೇಲೆ ಯುದ್ಧಕ್ಕೆ ಹೋಗಕ್ಕೆ ಭಯ ಪಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ, ಒಂದು ಹುಡುಗ ಬಂದು ಯೋಚನೆ ಮಾಡಿಲ್ಲ, ಅವನು ಎಷ್ಟು ಹೈಟ್ ಇದ್ದಾನೆ, ಎಷ್ಟು ಉದ್ದ, ಎಷ್ಟು ಬಲವಾಗಿದ್ದಾನೆ, ಅವನಲ್ಲಿರೋ ಆಯುಧಗಳೇನು, ಅವನ ಹಿಂದೆ ಇರುವಂತ ಸೈನ್ಯ, ಯಾವುದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕಂದ್ರೆ ಅವರೆಲ್ಲರಿಗಿಂತ ನನ್ನ ದೇವರು ದೊಡ್ಡವನು ಅಂತ ಅವ್ನಿಗೆ ಗೊತ್ತಿತ್ತು. ಆಮೇಲೆ ಯುದ್ಧ ಫಲವು ಯೆಹೋವನದು ಅಂತ ಹೇಳ್ಬಿಟ್ಟು ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ಅವನ ನಂಬಿಕೆಯಿಂದ ಹೋಗಿ ಜಯಿಸಕ್ಕೆ ಸಾಧ್ಯವಾಗಿದೆ. ದೇವರ ಆತ್ಮರ ಬಲ 14ನೇ ಅಧ್ಯಾಯದಲ್ಲಿ ಹೊಂದ್ಕೊಂಡ್ರೆ 17ನೇ ಅಧ್ಯಾಯದಲ್ಲಿ ಗೋಲಿಯಾತನನ್ನು ಎದುರಿಸ್ತಾ ಇದ್ದಾನೆ. ಆಮೇಲೆ ಮೂರನೇದಾಗಿ ನಾವು ನೋಡ್ಬೇಕಾಗಿರೋದು, ಕೊನೆಯದಾಗಿ ದಾವೀದನ ಅರಸನಾಗಿ ಸೌಲನನ್ನು ಸಂಧಿಸ್ತಾನೆ. ದಾವೀದನು ಸೌಲನ ಸಂಧಿಸುವಾಗ ಸೌಲನ ಪರಿಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡೋಣ. ದಾವೀದನಲ್ಲಿ ಆ ಒಂದು ಕೌಶಲ್ಯ ಇತ್ತು ಅಂತ ಹೇಳಿದೆ ನಾನು. ಅಂದ್ರೆ ಬರೀ ಆ ಕವಣೆ ಬೀಸೋ ಕೌಶಲ್ಯ ಮಾತ್ರ ಅಲ್ಲ, ಅವನಿಗೆ ಮ್ಯೂಸಿಕ್ ಮೇಲೆ ತುಂಬಾ, ಆ ಸಂಗೀತದ ಮೇಲೆ ತುಂಬಾ ಆಸಕ್ತಿ ಇತ್ತು. ಚೆನ್ನಾಗಿ ಆ ಒಂದು ಮ್ಯೂಸಿಕ್ ಅನ್ನ ಬಾರಿಸ್ತಾ ಇದ್ದ, ದೇವರನ್ನ ಆ ಹಾಡುಗಳನ್ನು ಹಾಡಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಇದೆಲ್ಲ ಕೂಡ ಅವನಲ್ಲಿ ಇದ್ದಂಥ ಟ್ಯಾಲೆಂಟ್ಸ್, ಅದನ್ನು ಅವನು ಸಿದ್ಧ ಮಾಡ್ಕೊಂಡಿದ್ದ. ಹಾಗಾಗಿ ಅವನ ಈ ದುರಾತ್ಮ ಯಾವಾಗೆಲ್ಲ ಸೌಲನ ಮೇಲೆ ಬರ್ತಾ ಇತ್ತೋ ಅವಾಗ ಅವನಿಗೆ ಒಂಥರ ಕಷ್ಟ ಆಗ್ತಾ ಇತ್ತು. ಅರಮನೆಯಲ್ಲಿ ದೇವರನ್ನ ಆರಾಧನೆ ಮಾಡೋರು, ದೇವರನ್ನ ಮಹಿಮೆಪಡಿಸುವಂಥವರು ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳಿ ಹುಡುಕುವಾಗ ಕೊನೆಗೆ ಈ ದಾವೀದನು ಚೆನ್ನಾಗಿ ಹಾಡ್ತಾನೆ, ಆರಾಧಿಸ್ತಾನೆ, ಚೆನ್ನಾಗಿ ಆ ಒಂದು ತಂತಿ ವಾದ್ಯಗಳನ್ನೆಲ್ಲ ನುಡಿಸ್ತಾನೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಸರಿ ಅವನನ್ನ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾನೆ. ಸೊ ಇಲ್ಲಿ ದಾವೀದನ ಒಂದು ಕಲೆ, ದಾವೀದನಲ್ಲಿ ಇದ್ದಂಥ ಕೌಶಲ್ಯ ಅವನು ಅರಮನೆಗೆ ಬರೋದಕ್ಕೆ ಉಪಯೋಗವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 1 ಸಾಮುವೇಲ 16:23 ನಾವು ನೋಡಿದಾಗ ದಾವೀದನು ಅರಮನೆಯಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದಾನೆ. ಆರಾಧಿಸುವಾಗ ಯಾವಾಗೆಲ್ಲ ದಾವೀದನು ದೇವರನ್ನ ಆರಾಧನೆ ಮಾಡ್ತಾ ಇದ್ದೋ, ದೇವರನ್ನ ಸ್ತುತಿಸ್ತಾ ಇದ್ದೋ, ಆಗ ಸೌಲನಲ್ಲಿದ್ದಂಥ ದುರಾತ್ಮ ಅವನನ್ನು ಬಿಟ್ಟು ಹೋಗ್ತಾ ಇದ್ದಂತೆ. ಆಮೇಲೆ ಅಂದ್ರೆ ಯೋಚನೆ ಮಾಡ್ತಿದ್ದೀರಾ, ಅನೇಕ ವಿಷಯಗಳಿರ್ಬೋದು, ಆದರೆ ಮುಖ್ಯವಾಗಿ ಪ್ರತಿಯೊಂದು ಮೆಸೇಜ್ ಇಂದ ಕೂಡ ನೀವೊಂದು ಕನಿಷ್ಠ ಒಂದು ವಿಷಯವನ್ನು ಹಿಡ್ಕೊಂಡು ಹೋಗ್ಬೇಕು. ಒಂದು ವಿಷಯದಲ್ಲಿ ಒಂದು ಬದಲಾವಣೆ ಹಿಡ್ಕೊಂಡು ಹೋಗ್ಬೇಕು. ಆಮೇಲೆ ಇವತ್ತಿನ ವಾಕ್ಯದಿಂದ ನಾನು ಈ ವಿಷಯದಲ್ಲಿ ಬದಲಾಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನದೊಟ್ಟಿಗೆ ನೀನು ಹೋಗ್ಬೇಕು.
ಆಗಲೇ ಇಷ್ಟೊತ್ತು ನೀನು ವಾಕ್ಯ ಕೇಳೋದಕ್ಕೂ ಸಾರ್ಥಕವಾಗುತ್ತೆ. ನಾನು ಹೇಳ್ತಿರೋ ಎಲ್ಲ ವಿಷಯಗಳು ಒಂದು ವೇಳೆ ನಿನ್ನ ಮನಸ್ಸಲ್ಲಿ ಹಿಂದೆ ಇರ್ಬೋದು, ಆದರೆ ಒಬ್ಬೊಬ್ರಿಗೊಂದೊಂದು ವಿಷಯ ಮುಟ್ಟುತ್ತೆ, ಒಬ್ಬೊಬ್ರಿಗೊಂದೊಂದು ವಿಷಯ ಹೃದಯಕ್ಕೆ ಟಚ್ ಆಗುತ್ತೆ. ಹೌದು, ಈ ವಿಷಯ ನಾನು ಹಿಡ್ಕೋಬೇಕು, ಈ ವಿಷಯದಲ್ಲಿ ನಾನು ಬಲ ಹೊಂದಬೇಕು, ಈ ವಿಷಯದಲ್ಲಿ ನಾನು ಬದಲಾಗಬೇಕು ಅಂತ ಹೇಳಿ ಆ ವಿಷಯ ನಿನ್ನದು, ದೇವರು ನಿನಗೆ ಕೊಡ್ತಾ ಇರೋದು. ಆಮೇಲೆ ಅದನ್ನು ಹಿಡ್ಕೊಂಡು ನೀನು ಹೋಗುವಾಗ, ಈ ವಾರ ಪೂರ್ತಿ ಅದನ್ನು ಹಿಡಿದು ನೀನು ಪ್ರಾರ್ಥಿಸುವಾಗ ಖಂಡಿತವಾಗಲೂ ನಿನಗೆ ಆಶೀರ್ವಾದವಾಗಿರುತ್ತೆ ಎಂಬುದಾಗಿ ನೋಡ್ತೇನೆ. ಹಾಗಾಗಿ ಮುಕ್ತಾಯದಲ್ಲಿ ನಾವು ನೋಡ್ತೀವಿ, 3 ವಿಷಯಗಳನ್ನ ನಾವು ಸಿದ್ಧಪಡಿಸ್ಕೋಬೇಕಾಗಿರೋದು ಇವತ್ತಿನ ವಾಕ್ಯವನ್ನು ಕೇಳಿ. ಮೊದಲನೇದಾಗಿ, ಆತ್ಮಿಕವಾಗಿ ನಾವು ಬಲ ಹೊಂದಬೇಕು ಅಂದ್ರೆ ದೇವರ ವಾಕ್ಯವನ್ನು ಸರಿಯಾಗಿ ಕೇಳಬೇಕು, ಇಟ್ಕೋಬೇಕು. ಆಮೇಲೆ ನಾನು ಹೇಳ್ತಿರೋದು ದೇವರ ವಾಕ್ಯ. ಸೈತಾನನ ವಾಕ್ಯನೂ ಇದೆ, ಮನುಷ್ಯರ ವಾಕ್ಯನೂ ಇದೆ. ಅಂದ್ರೆ ಸೈತಾನನ ಮಾತು ಇದೆ, ಮನುಷ್ಯರ ಮಾತು ಇದೆ, ದೇವರ ಮಾತು ಇದೆ. 3 ಸ್ವರಗಳು ಪ್ರತಿದಿನ ನಾವು ಕೇಳ್ತಾ ಇರ್ತೀವಿ. ಸೈತಾನ ನಮ್ಮ ಮನಸ್ಸಲ್ಲಿ ಮಾತಾಡ್ತಾ ಇರ್ತಾರೆ, ಜನರು ನಮ್ಮ ಕಿವಿಯಲ್ಲಿ ಮಾತಾಡ್ತಾ ಇರ್ತಾರೆ, ದೇವರು ಕೂಡ ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಮಾತಾಡ್ತಾ ಇರ್ತಾರೆ. 3 ಸ್ವರಗಳು ನಾವೆಲ್ಲೂ ಹೋದ್ರೂ ಕೂಡ ಕೇಳಿಸ್ತಾನೆ ಇರುತ್ತೆ. ಪಾಪ ಮಾಡುವಂಥ ಎಲ್ಲ ಕಾರ್ಯಗಳು, ಪಾಪದ ಆಲೋಚನೆಗಳೆಲ್ಲ ಸೈತಾನ ಮಾತನಾಡುವಂಥದ್ದಾಗಿದೆ. ದೇವರ ವಿಷಯಗಳು, ದೇವರಿಗಾಗಿ ನಾವೇನಾದ್ರೂ ಮಾಡಬೇಕು ಅನ್ನೋ ವಿಷಯಗಳೆಲ್ಲ ದೇವರು ತರುವಂಥ ಆಲೋಚನೆಗಳಾಗಿದೆ. ಮತ್ತೆ ಲೋಕಾನುಸಾರ ನಡ್ಕೊಳ್ಳುವಂಥ ರೀತಿ ವಿಧಾನಗಳೆಲ್ಲ ಜನರು ಹೇಳ್ತಾರೆ, ಇಲ್ಲ ನಾವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳಿ. ಪ್ರತಿ ಕಡೆ ನಾವು ಹೋಗುವ ಕಡೆ ಎಲ್ಲ ಈ ಸ್ವರಗಳು ನಮ್ಗೆ ಕೇಳಿಸ್ತಾ ಇರುತ್ತೆ, ಮಾತುಗಳು ಕೇಳಿಸ್ತಾ ಇರುತ್ತೆ. ಆದರೆ ನೀನು ಲೋಕದ ಕಡೆಗೆ ಕಿವುಡನಾಗಿದ್ರು ಪರವಾಗಿಲ್ಲ, ಸೈತಾನನ ಕಡೆಗೆ ನೀನು ಕಿವುಡನಾಗಿದ್ರು ಪರವಾಗಿಲ್ಲ, ದೇವ್ರ ಕಡೆಗೆ ನೀನು ಕಿವುಡನಾಗಿರ್ಬೇಕು. ಆಮೇಲೆ ದೇವರ ವಾಕ್ಯ, ದೇವ್ರು ಏನ್ ಹೇಳ್ತಾ ಇದ್ದಾನೆ, ನೀನು ಗೊತ್ತು ಯಾವುದು ಸರಿ ಯಾವುದು ತಪ್ಪು ಅಂತ, ನೀನು ಗೊತ್ತಿಲ್ಲದೆ ಏನಿಲ್ಲ. ನೀನೇನು ಮಾಡಬೇಕು, ದೇವರ ವಾಕ್ಯಾನುಸಾರ ಯಾವ ರೀತಿ ಜೀವಿಸ್ಬೇಕು ಅಂತ ನೀನು ಗೊತ್ತು, ಅದನ್ನ ಹಿಡ್ಕೋ ನೀನು. ಆಮೇಲೆ ಮತ್ತೆ ಎರಡನೇದಾಗಿ, ನೀನು ವಾಕ್ಯವನ್ನು ಹಿಡ್ಕೊಂಡ್ರೆ ಮಾತ್ರನೇ ಸರಿಯಾಗಿ ಆರಾಧನೆ ಮಾಡ್ಲಿಕ್ಕಾಗುತ್ತೆ. ದೇವರನ್ನ ಸರಿಯಾಗಿ ನಾವು ಆರಾಧನೆ ಮಾಡಿದ್ರೆ ದೇವರ ಬಲವನ್ನು ಹೊಂದ್ಕೊಳ್ಳೋಕ್ಕಾಗುತ್ತೆ. ಆರಾಧನೆ ಎಲ್ಲ ಬಲ ಹೊಂದಬೇಕು. ಆರಾಧನೆ ಅಂದ್ರೆ ನೀನನ್ನ ದೇವರು ಸೃಷ್ಟಿ ಮಾಡಿರೋದೇ ಆತನ ಆರಾಧನೆ ಮಾಡೋದಕ್ಕೆ. ಸೊ ಹೆಚ್ಚಿನ ಸಮಯ, ಈಗ ಒಬ್ರು ನಮಗೆ ಸ್ಯಾಲರಿ ಕೊಡ್ತಾರಂದ್ರೆ, ಒಂದು ಕೂಲಿ ಕೊಡ್ತಾರಂದ್ರೆ ಬೆಳಗಿಂದ ಸಂಜೆ ತನಕ ಅವ್ರು ಹೇಳೋ ಮಾತನ್ನ ನಾವು ಕೇಳ್ತಿರ್ತೀವಿ, ಅವ್ರು ಕೊಡೋ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಯಾಕಂದ್ರೆ ಆ ಕೆಲಸಕ್ಕಾಗಿನೇ ನೀನು ಅಲ್ಲಿ ಸೇರ್ಕೊಂಡಿರೋದು, ಮಾಡಲೇಬೇಕು ನೀನು ಅದನ್ನು. ಹಾಗೇನೆ ಒಬ್ಬೊಬ್ರು ಒಂದೊಂದು ಉದ್ದೇಶಕ್ಕಾಗಿ ಇರುವಂಥದ್ದು. ನೀನು ನಾನು ಆತ್ಮಿಕವಾಗಿ ಲೋಕದಲ್ಲಿ ಇರೋದು ದೇವ್ರನ್ನ ಆರಾಧನೆ ಮಾಡಿ. ಪ್ರಾಣಿಗಳು ಯಾವುದು ದೇವ್ರನ್ನ ಆರಾಧನೆ ಮಾಡಲ್ಲ, ಅವು ಯಾವುದು ದೇವರ ಅವಶ್ಯಕತೆ ಇಲ್ಲ ಅವುಗಳಿಗೆ. ದೇವರ ಅವಶ್ಯಕತೆ ಇರೋದು ನಿನಗೂ ನನಗೂ. ಯಾಕಂದ್ರೆ ನಮ್ಮಲ್ಲಿ ಮಾತ್ರನೇ ದೇವರು ತನ್ನ ಆತ್ಮವನ್ನು ಕೊಟ್ಟಿರೋದು. ಆಮೇಲೆ ಯಾವಾಗ ನಾವು ದೇವರ ವಾಕ್ಯವನ್ನು ಇಟ್ಕೊಂಡು ಸರಿಯಾದ ಪ್ರಾರ್ಥನೆ ಆರಾಧನೆ ಮಾಡ್ತೀವೋ ಆಗ ಮಾತ್ರನೇ ನಾವು ಸರಿಯಾದ ಪ್ರಾರ್ಥನೆ ಮಾಡ್ಲಿಕ್ಕಾಗುತ್ತೆ. ಆಗ ನೀನು ಕೇಳೋದೆಲ್ಲ ಖಂಡಿತ ದೇವ್ರು ಕೊಡದೇ ಇರ್ತಾನ. ಯಾವಾಗ ನೀನು ನಾನು ದೇವ್ರಿಗೆ ಇಷ್ಟವಾದ ಜೀವಿತವನ್ನು ಜೀವಿಸ್ತೇವೋ, ದೇವ್ರಿಗಾಗಿ ನಾವು ಸಿದ್ಧರಾಗ್ತೀವೋ, ನೀನು ದೊಡ್ಡ ಪ್ರಾರ್ಥನೆ ಮಾಡಿಲ್ಲ ಆದ್ರೂ ಕೂಡ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಇವತ್ತಿನ ವಾಕ್ಯ ದಾವೀದನು ಹೇಗೆ ತನ್ನ ಬಾಲ್ಯದ ಜೀವಿತದಲ್ಲಿ ಯಾವ ವಿಷಯಗಳನ್ನು ಬಲ ಹೊಂದದ, ಯಾವ ವಿಷಯದ ಸಿದ್ಧನಾದ ಅಂತ ಹೇಳಿ ಇವತ್ತು ಇದನ್ನ ತಗೊಂಡು ನಾವು ಕೂಡ ಬದಲಾಗಬೇಕಾಗಿದೆ. ಆತ್ಮಿಕವಾಗಿ ನಾವು ಬದಲಾಗಬೇಕಾಗಿದೆ. ನಮ್ಮಲ್ಲಿರುವಂಥ ಕೌಶಲ್ಯವನ್ನು ದೇವರಿಗೋಸ್ಕರ ಬಳಸಬೇಕಾಗಿದೆ. ಮತ್ತೆ ಸಂಸ್ಕೃತಿನ ಬದಲಾಯಿಸಬೇಕು. ಇಲ್ಲ ನಮ್ಮೂರಲ್ಲಿ ಈ ಸಂಪ್ರದಾಯ ಇದೆ, ನಮ್ಮ ಜನರಲ್ಲಿ, ನಮ್ಮ ಜಾತಿಯಲ್ಲಿ ಈ ಸಂಪ್ರದಾಯ, ಆ ಸಂಪ್ರದಾಯಗಳೆಲ್ಲ ಸೈತಾನನ ಮೂಲಕ ಜನರು ರೂಪಿಸಿರುವಂಥದ್ದು. ಅದು ದೇವರ ಸಂಪ್ರದಾಯ ಅಲ್ಲ, ದೇವರ ಸಂಸ್ಕೃತಿ ಅಲ್ಲ. ನಾವು ಸುವಾರ್ತೆಯ ಸಂಸ್ಕೃತಿಯನ್ನ ಹುಟ್ಟಾಕ್ತೇವೆ. ಆಮೇಲೆ ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿರೋದು. ದೇವರ ಉದ್ದೇಶನ, ದೇವರ ಇಷ್ಟನ, ದೇವರ ಯೋಜನೆಯನ್ನ ನಮ್ಮ ಯೋಜನೆ ಮಾಡ್ಕೊಳ್ಳೋಣ. ನಾನೇನೋ ದೇವರೋಸ್ಕರ ಮಾಡ್ತೀನಿ ಅಂತಲ್ಲ, ನೀನೇನು ಮಾಡೋದು ಬೇಕಾಗಿಲ್ಲ ದೇವರಿಗೆ. ನೀನೇನಾದ್ರೂ ಮಾಡಬೇಕು ಅಂದ್ರೆ ದೇವ್ರಿಗೆ ಏನು ಮಾಡ್ಬೇಕಂತ ಬಯಸ್ತಿದ್ದಾರೆ ಅದನ್ನ ನೀನು ಮಾಡಿ. ಆಮೇಲೆ ಸೊ ದೇವರ ಬಯಕೆ ಎಲ್ಲ ನೀನು ನಾನು ಒಂದು ಕುಟುಂಬವಾಗಿ, ಒಂದು ಸಭೆಯಾಗಿ ಇದ್ದುಕೊಂಡು ಲೋಕ ಸುವಾರ್ತೆಗಳನ್ನ ಮಾಡಬೇಕು. ಲೋಕಕ್ಕೆಲ್ಲ ದೇವರಿಗೆ ಈ ಸುವಾರ್ತೆಯನ್ನ ತಿಳಿಸ್ಬೇಕನ್ನೋದೇ ದೇವರ ಚಿತ್ತ. ಆಮೇಲೆ ಸೊ ಹಾಗಾಗಿ ಇದಾಗುತ್ತಾ ಅಂತ ನೀನು ಚಿಂತೆ ಮಾಡಬೇಡ. ಅಯ್ಯೋ ನನ್ನ ಕೆಲಸ ಇದು, ನಾನು ಈ ತರ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು ಭಾರತ ದೇಶದಲ್ಲಿ ಸೇವಕನಾಗಿರೋಕ್ಕೆ ಸಾಧ್ಯನಾ, ನಾನು ಲೋಕ ಸುವಾರ್ತೆಗಳನ್ನ ಮಾಡಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಇವರೆಲ್ಲರೂ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡಿದ್ದವ್ರೆ. ಇವರಾಗಿ ಇವರು ಬಂದು ಲೋಕ ಸುವಾರ್ತೆಗಳನ್ನ ಮಾಡಿಲ್ಲ, ದೇವ್ರು ಕರೆದು ದೇವ್ರು ಇವ್ರನ್ನ ಉಪಯೋಗಿಸಿದ್ರು. ಆಮೇಲೆ
ನೀನು ನಾನು ಸಿದ್ಧರಾಗಿರುವಾಗ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಕರೀತಾರೆ, ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಮೇಲೆತ್ತಾರೆ, ಆಗ ನಮ್ಮನ್ನು ಯಾರು ಕರೆಯೋದಕ್ಕಾಗೋದಿಲ್ಲ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ದೇವರೇ ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಪಾದದ ಬರ್ತಾ ಇದ್ದೀವಿ. ಇಲ್ಲಿ ಕೂಡಿ ಬಂದಿರೋ ಎಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಆತ್ಮನಿಂದ ತುಂಬಿಸಿರಿ ಸ್ವಾಮಿ. ದಾವಿದನ ಹಾಗೆ ನಾವು ಕೂಡ ಆತ್ಮಿಕವಾಗಿ ಸಿದ್ಧರಾಗಲು ಅಪ್ಪ, ನಮ್ಮ ಕೌಶಲ್ಯದಲ್ಲಿ ಸಿದ್ಧರಾಗಲು, ನಮ್ಮ ಒಂದು ಸಂಸ್ಕೃತಿಯಲ್ಲಿ ಸಿದ್ಧರಾಗಿ ಅಪ್ಪ ದೇವರೇ, ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಒಂದು ಬದಲಾವಣೆ ತರುವಂತ ವ್ಯಕ್ತಿಗಳನ್ನ ನಾವಿರಲು ಸಹಾಯ ಮಾಡ್ಕೊತಾನೆ ದೇವರೇ. ನಾವು ಸೈತಾನನ ಮಾತನ್ನ ಕೇಳುವವರಾಗಿಯೋ, ಜನರ ಮಾತಿಗೆ ಕಿವಿಗೊಡುವವರಾಗಿಯೋ ಇರದೆ ಅಪ್ಪ, ಯಾವಾಗಲೂ ಕೂಡ ನನ್ನ ಗುರಿಗಳು ನನ್ನ ಸ್ವರವನ್ನ ಕೇಳುತ್ತವೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೀವು ಹೇಳಿರುವ ಹಾಗೆ ನಾವು ಯಾವಾಗಲೂ ನಿಮ್ಮ ವಾಕ್ಯವನ್ನ, ನಿಮ್ಮ ಸ್ವರವನ್ನ ಕೇಳಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗುವಂತ ಕುರಿಗಳಾಗಿ ಜೀವಿಸಲು ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.